सिद्धेभ्यः महावीर भगवंतरवाणी श्री गौतम गुरु केलिದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು ಸೂತ್ರನು ಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು आत्मिक सुखवनु पडेवेनु। पंच परमेष्ठी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। 24 ಜೀವಸ್ಥಾನಗಳ ಚರ್ಚೆ ಅಂದರೆ 24 ಸ್ಥಾನ. ಈ 24 ಮೂಲ ಸ್ಥಾನಗಳಲ್ಲಿಯ 5ನೇ ಸ್ಥಾನ, ಇದರ ಬಗ್ಗೆ ಚರ್ಚೆ. ವೇದಗಳು ಎಷ್ಟು? 3. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಈ ವೇದ ಅನ್ನುವಂತಹ ಈ 3 ವೇದಗಳು ಅಕಷಾಯಗಳಿಗೆ ಸಂಬಂಧಪಡುವಂತಹ ವೇದಗಳು. ಅಕಷಾಯಗಳಲ್ಲಿ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀ ವೇದ, ಪುರುಷ ವೇದ ಮತ್ತು ನಪುಂಸಕ ವೇದ. ಈ ಥರದಲ್ಲಿ ಯಾವ ಭೇದಗಳಿವೆ ಅಲ್ಲಿಯ 3 ಭೇದಗಳನ್ನು ತಕ್ಕೊಂಡು ಇಲ್ಲಿ ಇದನ್ನು ವೇದ ಮಾರ್ಗಣೆ ಅಂತ ಹೇಳಿದ್ದಾರೆ. 5ನೇ ಮಾರ್ಗಣೆ ಹೆಸರೇನು? ವೇದ ಮಾರ್ಗಣೆ. ಮೊದಲನೇದು ಗತಿ ಮಾರ್ಗಣೆ, ಆಮೇಲೆ ಇಂದ್ರಿಯ ಮಾರ್ಗಣೆ. ಜಾಸ್ತಿ ಆಗ್ತದೆ. ಕಾಯ ಮಾರ್ಗಣೆ, ಯೋಗ ಮಾರ್ಗಣೆ. ಇದು 5ನೇದು ಯಾವುದು? ವೇದ ಮಾರ್ಗಣೆ. ವೇದ ಮಾರ್ಗಣೆಯಲ್ಲಿ 9 ಅಕಷಾಯಗಳಲ್ಲಿಯ 3 ಕಷಾಯಗಳನ್ನು ತಕ್ಕೊಂಡಿದ್ದಾರೆ. ಈ ಸ್ತ್ರೀ ವೇದ ಅನ್ನುವಂಥದ್ದು ಶಾರೀರಿಕವಾಗಿ ನಾವು ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ಇದಕ್ಕೆ ದ್ರವ್ಯ ವೇದ ಅಂತ ಹೇಳ್ತಾರೆ. ಇದು ದ್ರವ್ಯ ವೇದ. ಭಾವವೇದ ಅಂತಂದ್ರೆ ಇವು ಭಾವವೇದ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ, ಇವು 3 ಏನು ಭೇದಗಳಿವೆ, ಇವು ಭಾವವೇದಕ್ಕೆ ಸಂಬಂಧಪಡುವಂತಹ ವೇದಗಳು. ಈ ಅಕಷಾಯಗಳ ಉದಯದಲ್ಲಿ ಜೀವಿ ಸ್ತ್ರೀ ವೇದದ ಅನುಭೂತಿಯನ್ನ, ಪುರುಷ ವೇದದ ಉದಯದಲ್ಲಿ ಪುರುಷ ವೇದದ ಅನುಭೂತಿಯನ್ನ, ನಪುಂಸಕ ವೇದದ ಉದಯದಲ್ಲಿ ನಪುಂಸಕ ವೇದದ ಉದಯವನ್ನು ಅನುಭವಿಸ್ತಾನೆ. ಅದಕ್ಕಾಗಿ ಇಲ್ಲಿ ಭಾವಕ್ಕೆ ಸಂಬಂಧಪಡುವಂತಹ ಭಾವವೇದಗಳು ಗುಣಸ್ಥಾನಗಳನ್ನು ಕೂಡ ಹುಟ್ಟಿಸುತ್ತವೆ. ಭಾವಗಳೇ ಗುಣಸ್ಥಾನಗಳನ್ನು ಹುಟ್ಟಿಸುತ್ತವೆ. ಹಾಗಾದರೆ ಈ ವೇದ ಸಂಬಂಧಿತ ಭಾವಗಳು ಯಾವ ಗುಣಸ್ಥಾನದವರೆಗೆ ಇರುತ್ತವೆ ಅನ್ನುವುದನ್ನು, ಅದರ ಗುಣಸ್ಥಾನಗಳನ್ನು ಕೂಡ ತಿಳಿದುಕೊಳ್ಳೋಣ. ಸ್ತ್ರೀ ವೇದ ಅನ್ನುವಂತಹ ಭಾವಗಳು, ಸ್ತ್ರೀ ವೇದಕ್ಕೆ ಸಂಬಂಧಪಡುವಂತಹ ಭಾವಗಳು ಯಾವ ಗುಣಸ್ಥಾನದವರೆಗೆ? 1 ರಿಂದ 9ರವರೆಗೆ. ಅಂದರೆ ಅಕಷಾಯಗಳಲ್ಲಿ ಸ್ತ್ರೀವೇದ, ಪುರುಷ ವೇದ, ನಪುಂಸಕ ವೇದ ಇದೆಯಲ್ಲ, ಆ ಕರ್ಮಗಳ ಉದಯ ಯಾವ ಗುಣಸ್ಥಾನದವರೆಗೆ ಇರ್ತದೆ? 9ರವರೆಗೆ ಇರ್ತದೆ. ಆದ್ದರಿಂದ ಭಾವವೇದವೂ ಕೂಡ
9ನೆಯ ಗುಣಸ್ಥಾನದವರೆಗೆ ಇರಲೇಬೇಕು, 1ರಿಂದ 9ರವರೆಗೆ. ಆಮೇಲೆ ಪುರುಷ ವೇದ, ಇದಕ್ಕೆ ಗುಣಸ್ಥಾನಗಳೆಷ್ಟು? 1ರಿಂದ 9. ನಪುಂಸಕ ವೇದಕ್ಕೆ ಗುಣಸ್ಥಾನಗಳೆಷ್ಟು? ಎಲ್ಲಕ್ಕೂ 3. ಅಂದರೆ 3 ವೇದಗಳು, ವೇದ ಕರ್ಮಗಳು, ಆಕಾಶಾಯಿಗಳು ಯಾವ ಗುಣಸ್ಥಾನದವರೆಗೆ ಉದಯದಲ್ಲಿರ್ತವೆ ಅಂತಂದ್ರೆ 1ರಿಂದ 9 ಅಂತ ಹೇಳಬೇಕು. ಇದೇ ವೇದ ಮಾರ್ಗನೆ. ಇನ್ನು ಸ್ವಲ್ಪ ಹೇಳಬೇಕು ಅಂತಂದ್ರೆ, ಕರ್ಮಭೂಮಿಯಲ್ಲಿ ಹುಟ್ಟಿರುವಂತಹ ಜೀವಿಗಳಿಗೆ, ಎಂಥ ಜೀವಿಗಳಿಗೆ? ಕರ್ಮಭೂಮಿಯಲ್ಲಿ ಹುಟ್ಟಿರುವಂತಹ ಜೀವಗಳಿಗೆ ದ್ರವ್ಯದಿಂದ ಯಾವ ವೇದ ಇದೆಯೋ ಅದು ಸ್ಥಾಯಿ ಇದೆ. ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ಸ್ತ್ರೀ ಪರ್ಯಾಯ ಇದೆ, ಪುರುಷ ಪರ್ಯಾಯದಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ಪುರುಷ ಪರ್ಯಾಯ ಇದೆ. ಆಮೇಲೆ ನಪುಂಸಕ ಪರ್ಯಾಯದಲ್ಲಿ ಹುಟ್ಟಿದೆ ಅಂತಂದ್ರೆ ಜೀವ ಅದು ನಪುಂಸಕ ಪರ್ಯಾಯದಲ್ಲಿದೆ. ಇದು ಸ್ಥಾಯಿ ಇದೆ. ಆದರೆ ಭಾವ ವೇದಗಳು ಚೇಂಜ್ ಆಗ್ತವೆ. ಭಾವವೇದಗಳು ಕರ್ಮಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ 3 ಇರಲಿಕ್ಕೆ ಶಕ್ಯ. ನಾವು ಕರ್ಮಗಳನ್ನು ಕಟ್ಕೊಂಡು ಬಂದಿದ್ದೀವಲ್ಲ, ನಮಗೆ 3 ಕರ್ಮಗಳು ನಮ್ಮ ಸತ್ವದಲ್ಲಿ ಇರ್ತವೆ. 3 ಕರ್ಮಗಳು ಇದ್ದಿರ್ತವೆ. 3 ಕರ್ಮಗಳು ಇರ್ತವೆ ಸತ್ವದಲ್ಲಿ. ಆಮೇಲೆ ಸತ್ವದಲ್ಲಿರ್ತಕ್ಕಂತಹ 3 ಕರ್ಮಗಳು ಸಮಯಾನುಸಾರ ಉದಯಕ್ಕೂ ಕೂಡ ಬರಬಹುದು. ಆಮೇಲೆ ಉದಯಕ್ಕೆ ಬಂದು ಫಲಾನುಭೂತಿನೂ ಕೂಡ ಅದರದ್ದಾಗುತ್ತದೆ. ಅದಕ್ಕೆ ಒಂದು ಫಲಾನುಭೂತಿನೂ ಇದೆ, ಸಂವೇದನೆ ಇದೆ ಅದಕ್ಕೆ. ಈ ಥರದಲ್ಲಿ ನಾವು ವೇದದ ವಿಷಯದಲ್ಲಿ ವಿಚಾರ ಮಾಡಿದಾಗ ದ್ರವ್ಯ ಸ್ತ್ರೀ ವೇದದ ಅಪೇಕ್ಷೆಯಿಂದ ನೋಡಿತು ಅಂತಂದ್ರೆ ಗುಣಸ್ಥಾನಗಳನ್ನು ಬೇರೆ ಬೇರೆಯಾಗಿಯೇ ಹೇಳಬೇಕು. ಪುರುಷ ಪರ್ಯಾಯದಲ್ಲಿ ಗುಣಸ್ಥಾನಗಳು ಎಷ್ಟು ಅಂತ ಕೇಳಿದ್ರೆ 1ರಿಂದ 14 ಅಂತ ಹೇಳಬೇಕು. ನಪುಂಸಕ ಶರೀರದಲ್ಲಿ ಜನ್ಮ ತಾಳಿರುವಂತಹ ಜೀವಿಗೆ ಎಷ್ಟು ಗುಣಸ್ಥಾನಗಳು ಅಂತ ಕೇಳಿದರೆ 1ರಿಂದ 5 ಅಂತ ಹೇಳಬೇಕು. 5ಕ್ಕಿಂತ ಜಾಸ್ತಿ ಇಲ್ಲ. ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳಿರುವ ಜೀವಿಗೆ ಗುಣಸ್ಥಾನಗಳು ಎಷ್ಟು ಅಂತಂದ್ರೆ 1ರಿಂದ 5. ಈ ಥರ ಶರೀರದ ಅಪೇಕ್ಷೆಯಿಂದ ಗುಣಸ್ಥಾನಗಳನ್ನು ಹಚ್ಚಿದಾಗ 1ರಿಂದ 5, 1ರಿಂದ 5, 1ರಿಂದ 14 ಈ ಥರ ಕಥನ. ಆದರೆ ಭಾವ ವೇದಗಳ ಅಪೇಕ್ಷೆಯಿಂದ ಗುಣಸ್ಥಾನಗಳನ್ನು ಹಚ್ಚಿ ನೋಡಿದಾಗ 1ರಿಂದ 9, 1ರಿಂದ 9, 1ರಿಂದ 9 ಹೀಗೆ. ಇದು ಕರ್ಮಭೂಮಿಯಲ್ಲಿ ಜನ್ಮ ತಾಳಿರುವಂತಹ ತಿರ್ಯಂಚ ಜೀವಿಗಳ ಮತ್ತು ಮನುಷ್ಯರ ಕಥನವನ್ನು ಇಲ್ಲಿ ಸಾಪೇಕ್ಷವಾಗಿ ಇದನ್ನು ತಿಳ್ಕೊಳ್ಬೇಕು. ಇನ್ನು ಕರ್ಮಭೂಮಿಯನ್ನು ಬಿಟ್ಬಿಡೋಣ. ದೇವಗತಿಯಲ್ಲಿ ದೇವತೆಗಳಿದ್ದಾರೆ, ನರಗತಿಯಲ್ಲಿ ನಾರ್ಕಿ ಜೀವಿಗಳಿವೆ. ಅವರ ವೇದವೂ ಕೂಡ ಇದೆಯಲ್ಲ, ಆ ಜೀವಿಗಳಿಗೂ ಕೂಡ ದ್ರವ್ಯ ವೇದ ಇದೆ, ಭಾವವೇದ ಇದೆ, ಎಲ್ಲ ಇದೆಯಲ್ಲ. ಹಾಗಾದ್ರೆ ದ್ರವ್ಯದ ಅಪೇಕ್ಷೆಯಿಂದ ನೋಡೋಣ. ಶರೀರ, ಎಂಥ ಶರೀರ ನಾರ್ಕಿ ಜೀವಿಗಳಿಗೆ? ನಪುಂಸಕ ಶರೀರ. ಅಂದ್ರೆ ನರಕ ಗತಿಯಲ್ಲಿ ಎಲ್ಲಾ ನಾರ್ಕಿ ಜೀವಿಗಳು ನಪುಂಸಕ ಪರ್ಯಾಯದಲ್ಲಿನೇ ಜನ್ಮ ತಾಳ್ತವೆ. ಅಲ್ಲಿ ಸ್ತ್ರೀ ಪರ್ಯಾಯ ಇಲ್ಲ, ಪುರುಷ ಪರ್ಯಾಯ ಇಲ್ಲ. ದ್ರವ್ಯದ ಅಪೇಕ್ಷೆಯಿಂದ ಒಂದೇ ವೇದ, ನಪುಂಸಕ ವೇದ. ಆಮೇಲೆ ಇದು ಶರೀರದ ಅಪೇಕ್ಷೆಯಿಂದ ಅಂತಂದಾಗ ಇದು ದ್ರವ್ಯವೇದ ಆಯಿತು. ಭಾವವೇದ ಯಾವುದು ಅಂತ ಕೇಳಿದರೆ ಅಲ್ಲಿ ಇಲ್ಲಿರುವ ಹಾಗೆ ಭಾವದಿಂದ 3, ದ್ರವ್ಯದಿಂದ 1 ಇರ್ತದೆ. ಒಂದು ಜೀವಿಗೆ 1 ಇರ್ತದೆ, ಭಾವದಿಂದ 3 ಇರ್ತದೆ. ಆದರೆ ದ್ರವ್ಯದಿಂದ 1 ಯಾವುದಾದ್ರೂ ಇರ್ತದೆ. ಪುರುಷ ಇದ್ದರೆ ಪುರುಷ, ಸ್ತ್ರೀ ಇದ್ದರೆ ಸ್ತ್ರೀ, ಅಥವಾ ನಪುಂಸಕ ಪರ್ಯಾಯದಲ್ಲಿ ಜನ್ಮ ತಾಳಿದ್ದಾನೆ ಅಂತಂದ್ರೆ ಅದು ನಪುಂಸಕ. ನರಕದಲ್ಲಿ ದ್ರವ್ಯದ ಅಪೇಕ್ಷೆಯಿಂದ 1 ಮತ್ತು ಭಾವದ ಅಪೇಕ್ಷೆಯಿಂದ 3 ಅಂತ ಹೇಳಬೇಕೆ? ಇಲ್ಲ, ಭಾವದ ಅಪೇಕ್ಷೆಯಿಂದಲೂ ಕೂಡ 1. ಇದೇ ಥರ ದೇವಗತಿಯಲ್ಲಿ ಕೂಡ ತಿಳ್ಕೊಳ್ಬೇಕು. ದೇವಗತಿಯಲ್ಲಿ ದೇವತೆಗಳಿಗೆ ದ್ರವ್ಯದಿಂದ ಎಷ್ಟು ವೇದಗಳು?
ದ್ರವ್ಯದಿಂದ ಶರೀರದ ಅಪೇಕ್ಷೆಯಿಂದ ಹೇಳೋದಿದೆ. ಎಷ್ಟು ಭಾವದಿಂದಲ್ಲ. ಭಾವದಿಂದ ಅಂತಂದ್ರೆ ಆಕರ್ಷಣೆಯಿಂದಲ್ಲ, ಶರೀರದಿಂದ. ಎಷ್ಟು ಪ್ರಕಾರದ ಶರೀರ ಇದೆ? 3 ಪ್ರಕಾರದ್ದು ಇದೆಯೋ ಅಥವಾ 2 ಪ್ರಕಾರದ್ದು? ಅದನ್ನು ಕೇಳ್ತಾ ಇರೋದು. 2 ಪ್ರಕಾರದ ಶರೀರ ಇರ್ತದೆ. ಸ್ತ್ರೀ ಶರೀರ, ಪುರುಷ ಶರೀರ. ಪುರುಷ ವೇದ ಶರೀರ, ಸ್ತ್ರೀ ವೇದ ಶರೀರ 2 ಇರ್ತದೆ. ಇನ್ನು ಭಾವದ ಅಪೇಕ್ಷೆಯಿಂದ 3 ಇರಲಿಕ್ಕೆ ಶಕ್ಯವೋ ಅಥವಾ 2 ಇರಲಿಕ್ಕೆ ಶಕ್ಯವೋ? 2. ಅಂದ್ರೆ 2 ಅಂತಂದ್ರೆ ಯಾವ? ಸ್ತ್ರೀ ವೇದ, ಪುರುಷ ವೇದ 2 ಇರುವುದು. ನಪುಂಸಕಿಲ್ಲ ಅದರಲ್ಲಿ, ಅದಕ್ಕಾಗಿ 2. ಈ ತರ ಇದನ್ನ ತಿಳ್ಕೊಳ್ಬೇಕು. ಅಂದ್ರೆ ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿರ್ತಕ್ಕಂತಹ ದೇವಿ ಸ್ತ್ರೀ ಪರ್ಯಾಯದಲ್ಲಿ ಇದೆ ಅಂತಂದ್ರೆ ಅಲ್ಲಿ ಭಾವದಿಂದ ಸ್ತ್ರೀ ವೇದ ಒಂದೇ, ಪುರುಷ ವೇದ ಒಂದೇ ವೇದ. ಇನ್ನು ದೇವ ಪರ್ಯಾಯದಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ದ್ರವ್ಯದಿಂದು ಪುರುಷ ವೇದ, ಭಾವದಿಂದು ಪುರುಷ ವೇದ. ನಪುಂಸಕ ವೇದದ ಚರ್ಚೆ ದೇವಗತಿಯಲ್ಲಿ ಇಲ್ಲ. ಅಂದರೆ ನಪುಂಸಕ ಜೀವಿಗಳು ಹುಟ್ಟುವುದೇ ಇಲ್ಲ. ಇದೇ ಥರ ಇನ್ನು ಒಂದು ದೇವಗತಿ ಆಯಿತು, ಒಂದು ನರಗತಿ ಆಯಿತು. ಇಲ್ಲಿ ಯಾವ ದ್ರವ್ಯ ಇದೆಯೋ ಅದೇ ಥರದ್ದು ಭಾವನೂ ಇರ್ತದೆ ಅಂತ ಗೊತ್ತಾಯಿತು. ಇನ್ನು ಭೋಗ ಭೂಮಿಯಲ್ಲಿ ಹುಟ್ಟುವಂತಹ ಮನುಷ್ಯರಿಗೆ ಎಷ್ಟು ವೇದಗಳು? ದ್ರವ್ಯದಿಂದ ಎಷ್ಟು? 2. ಭೋಗ ಭೂಮಿಯಲ್ಲಿ ನಪುಂಸಕ ಪರ್ಯಾಯದಲ್ಲಿ ಹುಟ್ಟುವಂತಹ ವ್ಯವಸ್ಥೆ ಇಲ್ಲ. 2 ವ್ಯವಸ್ಥೆ ಇದೆ. ಸ್ತ್ರೀ ದೇಹದಲ್ಲಿ ಮತ್ತು ಪುರುಷ ದೇಹದಲ್ಲಿ ಹುಟ್ಟುವಂತಹ ವ್ಯವಸ್ಥೆ ಇದೆ. ಆದ್ದರಿಂದ ದ್ರವ್ಯದಿಂದ ಸ್ತ್ರೀ ವೇದ ಮತ್ತು ಪುರುಷ ವೇದ 2 ಇದೆ. ಆಮೇಲೆ ಭಾವದಿಂದ ಪುರುಷ ಪರ್ಯಾಯದಲ್ಲಿ ಹುಟ್ಟಿದವರಿಗೆ ಪುರುಷ ವೇದ, ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದವರಿಗೆ ಸ್ತ್ರೀ ವೇದ. ಈ ತರ. ಇನ್ನು ಭೋಗ ಭೂಮಿಯಲ್ಲಿಯೇ ಹುಟ್ಟಿರತಕ್ಕಂತಹ ತಿರ್ಯಂಚ ಜೀವಿಗಳಿಗೆ ಎಷ್ಟು ವೇದ? ದ್ರವ್ಯದಿಂದ ಮತ್ತು ಭಾವದಿಂದ. ಇದನ್ನು ಕೂಡ ಮನುಷ್ಯರ ಹಾಗೆ ಸಮಾನವಾಗಿ ತಿಳ್ಕೊಳ್ಬೇಕು. 2. ಆಮೇಲೆ ಇನ್ಯಾವುದು ಇದು? ಕರ್ಮಭೂಮಿಯ ತಿರ್ಯಂಚ ಜೀವಿಗಳಿಗೆ ಎಷ್ಟು ವೇದಗಳು? ಕರ್ಮಭೂಮಿಯ ತಿರ್ಯಂಚ ಜೀವಿಗಳಿಗೆ ದ್ರವ್ಯದಿಂದ ಎಷ್ಟು ಮತ್ತು ಭಾವದಿಂದ ಎಷ್ಟು? ಮನುಷ್ಯರಿಗೆ 3 ಅಂತ ಹೇಳಿದ್ರಲ್ಲ. ಈಗ ಪುರುಷನಿದ್ರೂ ಕೂಡ ದ್ರವ್ಯದಿಂದ ಪುರುಷ, ಭಾವದಿಂದ 3 ಇದೆ ಅಂತ ಆಗಮ ಕಥನ ಬರ್ತದೆ. ತಿರ್ಯಂಚ ಗತಿಯಲ್ಲಿ ಕರ್ಮಭೂಮಿಯ ತಿರ್ಯಂಚ ಜೀವಿಗಳಿಗೆ ದ್ರವ್ಯದಿಂದ ಎಷ್ಟು ವೇದಗಳು? ಯಾಕೆ? 3 ಇದೆಯಲ್ಲ. 3 ಇದೆ. ತಿರ್ಯಂಚ, ತಿರ್ಯಂಚಿನಿ ಮತ್ತು ನಪುಂಸಕ ವೇದವುಳ್ಳ ತಿರ್ಯಂಚ ಜೀವಿಗಳು ಇವೆ ಅಲ್ಲ. ಶರೀರದ ಅಪೇಕ್ಷೆಯಿಂದಲೂ 3 ಇದೆ. ಕರ್ಮಭೂಮಿಯಲ್ಲಿ 3 ಇದೆ. ಮನುಷ್ಯ ಗತಿ ಮತ್ತು ತಿರ್ಯಂಚ ಗತಿಯ ಜೀವಿಗಳಿಗೆ 3 ಇದೆ. ಮತ್ತು ಭಾವದಿಂದ ಎಷ್ಟು? ಭಾವದಿಂದ 3. ಪುರುಷ ಪರ್ಯಾಯದಲ್ಲಿ ಅಂದ್ರೆ ತಿರ್ಯಂಚ ಪರ್ಯಾಯದಲ್ಲಿ ಜನ್ಮ ತಾಳಿರ್ತಕ್ಕಂತಹ ಆ ಜೀವಿಗೆ ಭಾವದಿಂದ 3, ದ್ರವ್ಯದಿಂದ 1. ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳಿರ್ತಕ್ಕಂತಹ ತಿರ್ಯಂಚಿನಿ ಜೀವಿಗೆ ದ್ರವ್ಯದಿಂದ 1, ಭಾವದಿಂದ 3. ಈ ತರ ತಿಳ್ಕೋಬೇಕು. ಆಮೇಲೆ ನಪುಂಸಕ ವೇದದ ಪರ್ಯಾಯದಲ್ಲಿ ಜನ್ಮ ತಾಳಿರ್ತಕ್ಕಂಥ ಜೀವಿಗೆ ದ್ರವ್ಯದಿಂದ 1, ಭಾವದಿಂದ 3. ಈ ತರ ಕರ್ಮಭೂಮಿಯಲ್ಲಿ ಇರುವಂತಹ ವ್ಯವಸ್ಥೆ ಬೇರೆ ಇದೆ. ಮತ್ತು ದೇವಗತಿ, ನರಗತಿ, ಭೋಗಭೂಮಿ ಇಂಥ ಸ್ಥಾನಗಳಲ್ಲಿ ಹುಟ್ಟುವಂತಹ ಜೀವಿಗಳ ವ್ಯವಸ್ಥೆ ಬೇರೆ ಇದೆ. ಇಷ್ಟು ಗೊತ್ತಾಯಿತು. ಇನ್ನು ಗುಣಸ್ಥಾನನೂ ಗೊತ್ತಾಯಿತು.
ಗುಣಸ್ಥಾನ ಗೊತ್ತಾಯ್ತಲ್ಲ. ದ್ರವ್ಯದಿಂದ ನಪುಂಸಕ ವೇದವುಳ್ಳ ಜೀವಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ 5. ಭಾವದಿಂದ ಎಷ್ಟು? ಹಾಗೆ 1 ರಿಂದ 5 ಅಂತ ಹೇಳ್ಬೇಕಲ್ಲ. ನಪುಂಸಕ 5ನೇ ಗುಣಸ್ಥಾನದ ಮೇಲೆ ಹೋಗಲ್ಲ ಅಂದ ಮೇಲೆ ಭಾವವೇದ 1 ರಿಂದ 9 ಹೇಗ್ರಿ? ಇದು 1 ರಿಂದ 9 ಅಂತ ಯಾರಿಗೆ ಹೇಳಬೇಕು? ಕರ್ಮಭೂಮಿಯ ಮನುಷ್ಯರಿಗೆ, ಕೇವಲ ಮನುಷ್ಯರಿಗೆ, ಕೇವಲ ಮನುಷ್ಯರಿಗೆ. ಸ್ತ್ರೀ ಪರ್ಯಾಯದಲ್ಲಿ, ಈಗಿನ ಸ್ತ್ರೀ ಪರ್ಯಾಯದಲ್ಲಿ ಹುಟ್ಟಿದವರಿಗೆ ದ್ರವ್ಯದಿಂದ ಎಷ್ಟು ಗುಣಸ್ಥಾನಗಳು? 1 ರಿಂದ 5. ಭಾವದಿಂದ ಎಷ್ಟು ಗುಣಸ್ಥಾನಗಳು? 1 ರಿಂದ 5. ಅಂದ್ರೆ ನೀವು 9ನೇ ಗುಣಸ್ಥಾನಕ್ಕೆ ಹೋಗಿ ಬರ್ತೀರಿ ಅಂತ. 9ನೇ ಗುಣಸ್ಥಾನ ಆಗೋದಿದ್ರೆ 1 ರಿಂದ 9 ಅಂತ ಹೇಳಬೇಕು. ಆಗೋದೇ ಇಲ್ಲ ಅಂದ ಮೇಲೆ 1 ರಿಂದ 5. ಇನ್ನು ಪುರುಷ ಪರ್ಯಾಯದಲ್ಲಿ ಹುಟ್ಟಿರ್ತಕ್ಕಂತಹ ಕರ್ಮಭೂಮಿಯ ಮನುಷ್ಯರಿಗೆ ದ್ರವ್ಯದಿಂದ ಎಷ್ಟು? ಪುರುಷ ಪರ್ಯಾಯದಲ್ಲಿ 1 ರಿಂದ 14. ಆಮೇಲೆ 1 ರಿಂದ 14. ಭಾವ ಪುರುಷ ವೇದವುಳ್ಳ ಈ ಕರ್ಮಭೂಮಿಯ ಮನುಷ್ಯರಿಗೆ ಭಾವದಿಂದ ಗುಣಸ್ಥಾನಗಳೆಷ್ಟು? 1 ರಿಂದ 9. ಸರಿ ಇದೆ. ಈ ತರ ತಿಳ್ಕೋಬೇಕು, ಗೊತ್ತಾಗಬೇಕಿವೆಲ್ಲ. ಅಂದ್ರೆ ಸಿದ್ಧಾಂತದ ವಿಷಯಗಳು. ಇದನ್ನು ತಿಳ್ಕೊಳ್ತೀರಿ ಅಂತಂದ್ರೆ ಡೀಪ್ ಸಿದ್ಧಾಂತದ ವಿಷಯಗಳು. ಇದು ಗೊತ್ತಾಯ್ತು ಅಂತಂದ್ರೆ ಎಲ್ಲ ಗೊತ್ತಾಗಬೇಕು. ಗೊತ್ತು ಮಾಡ್ಕೊಳ್ತಕ್ಕಂಥದ್ದನ್ನೆಲ್ಲ ಗೊತ್ತು ಮಾಡ್ಕೊಂಡ್ರೆ ಇನ್ನು ಗೊತ್ತು ಮಾಡ್ಕೊಳ್ಳೋದು ಯಾವುದೂ ಉಳಿಲ್ಲ. ಹಾಗೆ ಗೊತ್ತು ಮಾಡ್ಕೊಳ್ಬೇಕೆಲ್ಲ. ಈಗ ಕೇವಲ ಗೊತ್ತು ಮಾಡಿಸುವಂತಹ ಕಾರ್ಯ ನಡೆದಿದೆ. ಇನ್ನು ಈ ವೇದವನ್ನು ಕುರಿತು ಯಾವಾಗ ನಾವು ಆ ಕೋಷ್ಟಕಗಳನ್ನು ಹಚ್ಚಿ ಭಾವದಿಂದ ಯಾರಿಗದು? ಪುರುಷರಿಗೆ. ಪುರುಷರಿದ್ದಾರೆ, ಕೇಳ್ರಿ, ಪುರುಷರಿದ್ದಾರೆ. ಪುರುಷ ವೇದದಲ್ಲಿ ಜನ್ಮ ತಾಳಿದವರಿಗೆ ದ್ರವ್ಯದಿಂದ ಎಷ್ಟು ಗುಣಸ್ಥಾನಗಳು? 1 ರಿಂದ 14 ಅಂತ ಹೇಳಿದ್ರಲ್ಲ. ಪುರುಷ ಪರ್ಯಾಯದಲ್ಲಿ 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ ಹೋಗ್ಬೋದು. ಆಮೇಲೆ ಭಾವದಿಂದ 3 ಇರ್ತವೆಲ್ಲ ಅವರಿಗೆ. ಅದರಲ್ಲಿಯ ಸ್ತ್ರೀ ವೇದದ ಉದಯ ಪುರುಷರಿಗೆ ಎಲ್ಲಿ ತನಕ ಇರ್ತದೆ? 9ನೇ ಗುಣಸ್ಥಾನದವರೆಗೆ. ಈ ತರ ತಿಳ್ಕೊಳ್ಳಿಲ್ಲ. ಕನ್ಫ್ಯೂಷನ್. ಆಮೇಲೆ ನಪುಂಸಕ ವೇದದ ಉದಯ 1 ರಿಂದ 9 ಅಂತ ಹೇಳಿದ್ರೆ ಯಾರಿಗೆ? ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳಿದವರಿಗೆ. ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳಿದವರಿಗೆ ಮಾತ್ರ. ಇದಾಯಿತು. ಇನ್ನು ವೇದ ಮಾರ್ಗಣೆಯಲ್ಲಿ ಈ 3 ವೇದಗಳನ್ನು ಬೇರ್ಪಡಿಸಿ ಅದಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಮಾರ್ಗಣೆಯನ್ನು ಕಲ್ಪಿಸಿಕೊಟ್ರು. ಇನ್ನು ಕಷಾಯ ಮಾರ್ಗಣೆಯಲ್ಲಿ 25 ಕಷಾಯಗಳನ್ನು ತಿಳ್ಕೊಳ್ಳೋಣ. ಕಷಾಯಗಳಲ್ಲಿ 25 ಕಷಾಯಗಳು. ಅನಂತಾನುಬಂಧಿ ಕಷಾಯಗಳು 4. ಅನಂತಾನುಬಂಧಿ ಕ್ರೋಧ, ಅನಂತಾನುಬಂಧಿ ಮಾನ, ಅನಂತಾನುಬಂಧಿ ಮಾಯ, ಅನಂತಾನುಬಂಧಿ ಲೋಭ. ಅಪ್ರತ್ಯಾಖ್ಯಾನಾವರಣ ಕಷಾಯಗಳು 4. ಅಪ್ರತ್ಯಾಖ್ಯಾನಾವರಣ ಕ್ರೋಧ, ಅಪ್ರತ್ಯಾಖ್ಯಾನಾವರಣ ಮಾನ, ಅಪ್ರತ್ಯಾಖ್ಯಾನಾವರಣ ಮಾಯ ಮತ್ತು ಅಪ್ರತ್ಯಾಖ್ಯಾನ. ಹೀಗೆ ಕಷಾಯಗಳು ಕ್ರೋಧ, ಮಾನ, ಮಾಯ, ಲೋಭ ರೂಪದಲ್ಲಿ 4 ಜಾಗದಲ್ಲಿ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ಮತ್ತು ಸಂಯೋಜನ. ಅಂದರೆ 4 ಭೇದಗಳಿಂದ ಎಷ್ಟು ಭೇದಗಳಿವು? 14. 4 16 ಭೇದ. ಕಷಾಯಗಳು ಎಷ್ಟು ಅಂತಂದ್ರೆ 16. ಅಕಷಾಯಗಳು ಎಷ್ಟು ಅಂತಂದ್ರೆ 9. ಹೀಗೆ ಹೇಳಬೇಕು. ಇನ್ನು ಇವುಗಳ ಗುಣಸ್ಥಾನಗಳನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅನಂತಾನುಬಂಧಿ ಕಷಾಯಕ್ಕೆ 4 ಪ್ರಕಾರ ಇದೆ. ಅನಂತಾನುಬಂಧಿ ಕ್ರೋಧ, ಇದಕ್ಕೆ ಗುಣಸ್ಥಾನಗಳು ಎಷ್ಟು? 1 ರಿಂದ 2.
ಅಂದ್ರೆ ಈ ಗುಣಸ್ಥಾನ ಯಾವ ಅಪೇಕ್ಷೆಯಿಂದ ಗೊತ್ತಾ? ಉದಯದ ಅಪೇಕ್ಷೆಯಿಂದ. ಉದಯದ ಅಪೇಕ್ಷೆಯಿಂದ. ಬಂಧದ ಅಪೇಕ್ಷೆಯಿಂದ ಈ ಅನಂತಾನುಬಂಧಿ ಕಷಾಯ ಎಷ್ಟು ಗುಣಸ್ಥಾನಗಳಲ್ಲಿ ಬಂಧ ಆಗ್ತದೆ ಅಂತಂದ್ರೆ, ಎಷ್ಟು ಗುಣಸ್ಥಾನಗಳಲ್ಲಿ ಅದರ ಉದಯ ಶಕ್ಯವೋ ಅಷ್ಟೇ ಗುಣಸ್ಥಾನಗಳಲ್ಲಿ ಅದರ ಬಂಧವೂ ಕೂಡ ಶಕ್ಯ. 1ನೇ 2ನೇ ಗುಣಸ್ಥಾನದಲ್ಲಿ ನಾವು ಇದ್ದೇವೆ ಅಂತಂದ್ರೆ ಅನಂತಾನುಬಂಧಿ ಕಷಾಯದ ಬಂಧವೂ ಆಗ್ತದೆ ಮತ್ತು ಬಂಧವಾಗಿರ್ತಕ್ಕಂಥ ಆ ಕರ್ಮಗಳು ಉದಯಕ್ಕೆ ಬಂದು ಫಲನೂ ಕೊಡ್ತದೆ. ಈ ತರ ಅನಂತಾನುಬಂಧಿ ಕಷಾಯಕ್ಕೆ ಲಕ್ಷ್ಯದಲ್ಲಿಟ್ಕೊಳ್ಳಿ. ಎಷ್ಟು ಗುಣಸ್ಥಾನಗಳು ಅಂತಂದ್ರೆ 2 ಅಂತ ಹೇಳ್ತೀವಿ. ಇದನ್ನ ಬಂಧದ ಅಪೇಕ್ಷೆಯಿಂದಲೂ 2 ಅಂತ ತಿಳ್ಕೋಬಹುದು, ಉದಯದ ಅಪೇಕ್ಷೆಯಿಂದಲೂ 2 ಅಂತ ತಿಳ್ಕೋಬಹುದು. ಆದರೆ ಸತ್ವದ ಅಪೇಕ್ಷೆಯಿಂದ, ಸತ್ವ ಅಂತಂದ್ರೆ ಏನು? ಸತ್ತ, ಆತ್ಮದೊಳಗೆ. ಆ ಟಂಕಿದ ಉದಾಹರಣೆ ಕೊಟ್ಟಿದ್ದು. ಸತ್ತ ಅಂತಂದ್ರೆ ಟಂಕಿಯಲ್ಲಿ ಇರುವ ನೀರು. ಆಮೇಲೆ ಬಂಧ ಅಂತಂದ್ರೆ ಅದರೊಳಗೆ ನೀರು ಹಾಕುವುದು, ಹಾಕಿದ ನಂತರ ಅಲ್ಲಿಗೆ ನಿಂತುಕೋತದೆ, ಅದು ಸತ್ವ. ಟಂಕಿಯಲ್ಲಿ ಇರುವಂತಹ ನೀರು ಸತ್ತ ಮತ್ತು ಪೈಪಿನ ಮುಖಾಂತರ ಪ್ರವೇಶಗೊಂಡು ಬೀಳುವಂತಹ ಜಾಗ ಎಲ್ಲಿದೆಯೋ ಅಲ್ಲಿ ಹೋಗುವುದು. ಅಗ್ರಭಾಗ, ಪೈಪದ ಅಗ್ರಭಾಗ, ಚಾವಿ. ಇದು ಉದಯಾವಲಿ. ಪೈಪ್ ಅಂತಂದ್ರೆ ಉದಯಾವಲಿ ಮತ್ತು ಬೀಳುವಂತಹ ಎಲ್ಲಿ ನೀರು ಕಂಡು ಬರ್ತದೆ ಅಲ್ಲ, ಅದು ಉದಯ. ಅದು ಉದಯ. ಸತ್ವ ಅಂತಂದ್ರೆ ಟಂಕಿಯಲ್ಲಿರುವ ನೀರ, ಉದಯಾವಲಿ ಅಂತಂದ್ರೆ ಪೈಪ್ನಲ್ಲಿ ಪ್ರವೇಶವಾಗಿರತಕ್ಕಂತಹ ನೀರು ನಮಗೆ ಕಾಣಲು. ಆದರೆ ಎಲ್ಲಿ ನೀರು ಕಾಣ್ತಾ ಇದೆ ಅದು ಉದಯ. ಆಮೇಲೆ ನೀರು ನಮ್ಮ ಕಣ್ಣಿಗೆ ಕಾಣಿಸಿ ಬಿದ್ದು ಹೋಗ್ತದೆ, ಇದು ನಿರ್ಜಲೆ. ಬಿದ್ದು ಬಿಡ್ತು, ನಿರ್ಜಲೆ. ಅಂದ್ರೆ ಚಾವಿಯನ್ನ ಬಿಟ್ಟಿತ್ತು ಅಂತಂದ್ರೆ ನಿರ್ಜಲೆ ಆಯ್ತು. ಇನ್ನೂ ಬಿಟ್ಟಿಲ್ಲ ಅಂತ ಅನ್ನುವಾಗ ಅದು ಉದಯ. ಕಾಣ್ತಾ ಇದೆ, ಇನ್ನೂ ಬಿಟ್ಟಿಲ್ಲ, ಅದು ಉದಯ. ಉದಯ ಸ್ಥಾನ ಬಹಳ ಸೂಕ್ಷ್ಮ ಇದೆ. ಎಲ್ಲಿ ನೀರು ಹೊರಹೊಮ್ತಾ ಇದೆ ಅದೇ ಉದಯ ಸ್ಥಾನ. ಆದ್ರೆ ಚಾವಿಯನ್ನ ಬಿಟ್ಟು ಅಗಲಿ ಹೋಯ್ತು ಅಂತಂದ್ರೆ ಅದು ನಿರ್ಜಲಿ. ಅದು ವಾಪಸ್ ಬರುಲ್ಲ. ಅದು. ಈ ತರ 4 ಕಷಾಯಗಳ ಉದಯ 2ನೇ ಗುಣಸ್ಥಾನದವರೆಗೆ ಇದೆ ಮತ್ತು ಬಂಧವು ಕೂಡ 2ನೇ ಗುಣಸ್ಥಾನದವರೆಗೆ ಇದೆ. ಸತ್ತ ಎಲ್ಲಿವರೆಗೆ ಇರ್ತದೆ? ಅನಂತಾನುಬಂಧಿ ಕರ್ಮದ ಸತ್ತ ಎಲ್ಲಿ ತನಕ? 11ನೇ ಗುಣಸ್ಥಾನದವರೆಗೆ ಇದೆ. ಸಮ್ಯಜ್ಞಾನ ಸಂಸ್ಕಾರ ಪುಸ್ತಕದಲ್ಲಿ ಅದಕ್ಕೊಂದು ಚಾರ್ಟ್ ಇದೆ, ಅಲ್ಲಿಂದ ಗೊತ್ತು ಮಾಡಿಸ್ಕೋಬಹುದು. ಯಾವ ಕಷಾಯ ಎಲ್ಲಿವರೆಗೆ ಬಂದಾಗ್ತದೆ, ಎಲ್ಲಿವರೆಗೆ ಸತ್ವ ಇರ್ತದೆ, ಎಲ್ಲಿವರೆಗೆ ಉದಯ ಇರ್ತದೆ. ಅಲ್ಲಿ ಒಂದು ಚಾರ್ಟ್ ಇದೆ, ಸಮ್ಯಜ್ಞಾನ ಸಂಸ್ಕಾರ ಅನ್ನುವಂಥ ಪುಸ್ತಕದಲ್ಲಿ, ಅಲ್ಲಿಂದ ತಿಳ್ಕೋಬಹುದು. ಇನ್ನು ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ. ಅಪ್ರತ್ಯಾಖ್ಯಾನಾವರಣ ಕಷಾಯ 4 ಪ್ರಕಾರದ್ದು. ಕ್ರೋಧ, ಮಾನ, ಮಾಯ, ಲೋಭ. ಯಾವ ಕಷಾಯ ಇದ್ರೂ ಅದು ಉದಯಕ್ಕೆ ಬರಬೇಕು ಅಂತಂದ್ರೆ ಅದಕ್ಕೊಂದು ಸ್ಥಾನ ಇದೆ, ಗುಣಸ್ಥಾನ ಇದೆ, ಅಲ್ಲಿವರೆಗೆ ಮಾತ್ರ ಬರ್ತದೆ. ಮುಂದಿನ ಗುಣಸ್ಥಾನಗಳಲ್ಲಿ ಆ ಕಷಾಯದ ಉದಯ ಬರುವುದೇ ಇಲ್ಲ, ಇರುವುದೇ ಇಲ್ಲ. ಯಾವ ಗುಣಸ್ಥಾನ ಅದು? 1ರಿಂದ 4. ಅಂದರೆ 1ನೇ ಗುಣಸ್ಥಾನದಲ್ಲಿಯೂ ಅಪ್ರತ್ಯಾಖ್ಯಾನಾವರಣ ಕಷಾಯ ಉದಯ ಇದೆ, 2ರಲ್ಲೂ ಇದೆ, 3ರಲ್ಲೂ ಇದೆ, 4ರಲ್ಲೂ ಇದೆ. ಉದಯ ಎಷ್ಟು ಗುಣಸ್ಥಾನಗಳಲ್ಲಿ ಇದೆ ಅಂದ ಮೇಲೆ ಅಲ್ಲಿ ಬಂಧ ಇದೆಯೋ ಇಲ್ವೋ? ಅಪ್ರತ್ಯಾಖ್ಯಾನಾವರಣ ಕಷಾಯ ಬಂದು ಇರ್ತದೋ ಅಥವಾ ಇಲ್ಲ? ಇದ್ದೇ ಇರ್ತದೆ. ಎಲ್ಲಿ ಉದಯ ಇದೆ ಅಲ್ಲಿ ಬಂದು ನಿಯಮದಿಂದ ಇದ್ದೇ ಇರ್ತದೆ. ಆಮೇಲೆ ಇನ್ನು ಅಪ್ರತ್ಯಾಖ್ಯಾನಾವರಣ ಆಯಿತು, ಪ್ರತ್ಯಾಖ್ಯಾನಾವರಣ ಕಷಾಯಗಳು 4. ಇವುಗಳ ಬಂಧ ಮತ್ತು ಉದಯ ಸ್ಥಾನಗಳು 1ರಿಂದ 5. ಸತ್ತ ನೋಡಿ, ಇವುಗಳ ಸತ್ವ
9ನೇ ಗುಣಸ್ಥಾನದವರೆಗೆ 9ನೇ ಗುಣಸ್ಥಾನದವರೆಗೆ ಸಮ್ಯಜ್ಞಾನ ಸಂಸ್ಕಾರ ಪುಸ್ತಕದಲ್ಲಿ ಇದನ್ನು ಚಾರ್ಟ್ದಲ್ಲಿ ನೀವು ಎಲ್ಲವನ್ನ ಅಧ್ಯಯನ ಮಾಡ್ಬೋದು. ಯಾವ ಮೋಹಿನಿ ಕರ್ಮದ ಉದಯ ಎಲ್ಲಿಯವರೆಗೆ, ಸತ್ವ ಎಲ್ಲಿಯವರೆಗೆ, ಬಂಧ ಎಲ್ಲಿಯವರೆಗೆ, ಮೂರನ್ನೂ ಹೇಳ್ಕೊಟ್ಟಿದೆ ಅದರೊಳಗೆ. ಪ್ರತ್ಯಾಖ್ಯಾನ ವರ್ಣಿ ಕಷಾಯದ ಉದಯ ಎಲ್ಲಿವರೆಗೆ? 1ರಿಂದ 5. ಈ ಗುಣಸ್ಥಾನಗಳು ನೆನಪಿನಲ್ಲಿ ಇರ್ಬೇಕು. ನೆನಪಿನಲ್ಲಿ ಇಟ್ಕೊಳ್ಬೇಕು. ಅನಂತಾನುಬಂಧಿ ಅಂದ ತಕ್ಷಣ 1ರಿಂದ 2 ನೆನಪಿಗೆ ಬರಬೇಕು. ತಟ್ಟನೆ ನೆನಪಿಗೆ ಬರಬೇಕು. ಅನಂತಾನುಬಂಧಿ ಅಂದ ತಕ್ಷಣ ಎಲ್ಲಿ ತನಕ ಉದಯ ಇರ್ತದೆ, ಎಲ್ಲಿ ತನಕ ಬಂದಿರ್ತದೆ? 1ರಿಂದ 2. ಆಮೇಲೆ ಅಪ್ರತ್ಯಾಖ್ಯಾನಾವರ್ಣಿ ಅಂದ ತಕ್ಷಣ ಎಷ್ಟು ಗುಣಸ್ಥಾನಗಳು ಕಣ್ಣಿಂದ ಬರಬೇಕು? 1ರಿಂದ 4. ಪ್ರತ್ಯಾಖ್ಯಾನಾವರ್ಣಿ ಅಂದ ತಕ್ಷಣ 1ರಿಂದ 5. ಈ ಅಂಕ ನಮ್ಮ ಕಣ್ಮುಂದೆ ಬರಬೇಕು. ಸ್ಮೃತಿಯಲ್ಲಿದ್ದರೆ ಬರ್ತದೆ, ಸ್ಮೃತಿಯಲ್ಲಿ ಇಲ್ಲ ಅಂತಂದ್ರೆ ಅದು ಬರುವುದಿಲ್ಲ. ಆಮೇಲೆ ಪ್ರಶ್ನೆ ಆಗ್ತದೆ, ಏನಿದು, ಯಾವ ಕಷಾಯ? ಅಪ್ರತ್ಯಾಖ್ಯಾನಾವರ್ಣಿ. ಪ್ರತ್ಯಾಖ್ಯಾನಾವರ್ಣಿ ಏನು? ಇವುಗಳ ಉದಯ ಎಲ್ಲಿ ತನಕ ಅಂತ ಕೇಳಿದ್ದಾರೆ, ಗೊತ್ತಿಲ್ಲ. ಸ್ಮೃತಿಯಲ್ಲಿ ಇಲ್ಲ ಅಂತಂದ್ರೆ ಗೊತ್ತಿಲ್ಲ. ಆದರೆ ಒಂದು ಸಲ ಸ್ಮೃತಿಯಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಮರಿಲ್ಲದು. ಬಾರಿಗೆ ಇಂಥ ವಿಷಯಗಳು ಚರ್ಚೆ ಆದಾಗ, ಇವುಗಳನ್ನು ಕೇಳಿದಾಗ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ತಾನಾಗಿ ನೆನಪಿಗೆ ಉಳಿತದೆ. ಈ 24 ಠಾಣ ಅನ್ನುವಂಥ ಪುಸ್ತಕವನ್ನ ನಾವು ಎಷ್ಟು ಮೊದಲು ಕಲ್ತಿದ್ದೀವಿ ಅಂತಂದ್ರೆ, ಎಷ್ಟು ವರ್ಷಗಳ ಮೊದಲು? 76ನೇ ಇಸ್ವಿಯಲ್ಲಿ ಕಲ್ತಿದ್ದೀವಿ. ಇವುಗಳ ಗುಣಸ್ಥಾನ, ಯಾವ ಗುಣ, ಯಾವ ಕರ್ಮಗಳ ಗುಣಸ್ಥಾನ, ಎಲ್ಲಿ ತನಕ ಏನು ಎಲ್ಲ ಇನ್ನೂ ತನಕ ಇದ್ದೇ ಇದೆ. ಒಂದು ಸಲ ಅದನ್ನ ಕ್ಯಾಚ್ ಮಾಡಿದ ನಂತರ, ಬಾರಿಗೆ ಚರ್ಚೆ ಮಾಡಿದ ನಂತರ, ಚಿಂತನೆ ಮಾಡಿಕೊಂಡಾಗ ಮತ್ತೆ ಮರಿಲ್ಲದು. ನೀವೇನ್ ಮಾಡ್ತೀರಿ? ಬಾಯ್ಪಾಟ್ ಮಾಡ್ತೀರಿ, ಚಿಂತನೆ ಮಾಡೋಲ್ಲ, ಅದನ್ನ ಚರ್ಚೆ ಮಾಡೋಲ್ಲ, ಪ್ರಯೋಗದಲ್ಲಿ ತರೋಲ್ಲ. ಅದಕ್ಕಂತ ಬಾಯ್ಪಾಟ್ ಮಾಡಿದ್ದು ಉಳಿಲ್ಲ, ಅದು ಹೋಗ್ಬಿಡ್ತದೆ. ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು, ಆವಾಗ ಉಳಿತದೆ. ಬಾರಿಗೆ ಮಾಡಿರಲ್ಲ ಚರ್ಚೆ. ಈ ಚರ್ಚೆ ಮಾಡುವಂಥ ಪುಸ್ತಕ ಇದು 24 ಠಾಣ ಅಂತಂದ್ರೆ ಯಾವಾಗಲೂ ಚರ್ಚೆ ಮಾಡ್ತಾ ಇರಬೇಕು. ಸಿದ್ಧಾಂತದ ಆಳವಾದ ಜ್ಞಾನ ಇದರಿಂದ ಆಗ್ತದೆ. ಈಗ ಹೆಂಗೆ ರುಚಿಪೂರ್ವಕ ಕಲಿತಾ ಇದ್ದೀರಲ್ಲ, ಅದೇ ಥರ ರುಚಿಪೂರ್ವಕ ಚಿಂತನೆ ಮಾಡ್ಕೋಬೇಕು, ಬಾರಿಗೆ ರಿಪೀಟ್ ಮಾಡ್ಬೇಕು. ಇದನ್ನು ನೀವು ಎಷ್ಟು ರಿಪೀಟ್ ಮಾಡ್ತೀರಲ್ಲ ಅಷ್ಟು ಜ್ಞಾನ ಬೆಳವಣಿಗೆ ಆಗ್ತದೆ, ಸಿದ್ಧಾಂತ ಜ್ಞಾನದ ಬೆಳವಣಿಗೆ ಆಗ್ತದೆ. ಸಂಜ್ವಲನ ಕಷಾಯಗಳು 4: ಕ್ರೋಧ, ಮಾನ, ಮಾಯಾ, ಲೋಭ. ಇವುಗಳಿಗೆ ಇರುವ ಗುಣಸ್ಥಾನಗಳನ್ನು ಬೇರೆ ಬೇರೆಯಾದ ರೀತಿಯಲ್ಲಿ ಹೇಳ್ತಾರೆ. ಕ್ರೋಧ, ಮಾನ, ಮಾಯಾ ಈ 3 ಸಂಜ್ವಲನದ 3 ಎಲ್ಲಿಂದ ಎಲ್ಲಿಯವರೆಗೆ? ಇನ್ನು 10ರಲ್ಲಿ 3 ಇಲ್ಲ ಅಂತ ತಿಳ್ಕೋಬೇಕು. 10ನೇ ಗುಣಸ್ಥಾನದಲ್ಲಿ ಕ್ರೋಧಿಲ್ಲ, ಮಾನಿಲ್ಲ, ಮಾಯಾ ಇಲ್ಲ. ಈ 3ರ ಉದಯ ಇಲ್ಲ. ಯಾವುದರ ಉದಯ ಇದೆ? ಲೋಭದ ಉದಯ ಇದೆ. ಆಮೇಲೆ ಕ್ರೋಧ, ಮಾನ, ಮಾಯಾ ಅನ್ನತಕ್ಕಂಥ ಈ ಕಷಾಯಗಳು ಸತ್ವದಲ್ಲಿ ಇವೆಯೇನೋ? ಇವೆ. ಸತ್ವದಲ್ಲಿ ಇರ್ಲಿಕ್ಕೆ ಶಕ್ಯ. ಆದ್ರೆ ಯಾವಾಗ ಗೊತ್ತಾ? ಯಾವ ಗುಣಿಗಳು ಉಪಶಮ ಶ್ರೇಣಿಯನ್ನು ಹತ್ತಾರಲ್ಲ ಅವರಿಗೆ ಮಾತ್ರ ಇರ್ತದೆ. ಚಪಕ ಶ್ರೇಣಿಯನ್ನು ಹತ್ತುವಂತಹ ಮುನಿಗಳಿಗೆ 9ನೇ ಗುಣಸ್ಥಾನದವರೆಗೆ ಈ 3 ಕಷಾಯಗಳು ಸತ್ವದಲ್ಲಿ ಇರುವುದು. 10ನೇ ಗುಣಸ್ಥಾನಕ್ಕೆ ಹೋದ್ರು ಅಂತಂದ್ರೆ ಸತ್ವದಲ್ಲಿ 3 ನಷ್ಟ ಆಗಿದೆ, ಕ್ಷಯಗೊಂಡಿದೆ, ನಿರ್ಜರಿಯಾಗಿ ಎಲ್ಲ ಖಾಲಿಯಾಗಿದೆ. ಇನ್ನು ವಾಪಸ್ ಬರಲಿಕ್ಕೆ ಶಕ್ಯ ಇಲ್ಲ. ಅನಾದಿ ಅನಂತ ಕಾಲದವರೆಗೆ ಅವರಿಗೆ ಸಂಜ್ವಲನ, ಕ್ರೋಧ, ಮಾನ, ಮಾಯಾ ಅನ್ನುವಂಥ ಈ ಕಷಾಯಗಳು ಆತ್ಮನಲ್ಲಿ ಕಟ್ಟಿ ಒಳಗಡೆಗೆ ಬರಲಿಕ್ಕೆ ಶಕ್ಯವೇ ಇಲ್ಲ. ಚಪಕ್ ಶ್ರೇಣಿಯವರಿಗೆ ಅಂದ್ರೆ ಏನ್ ಮಾಡ್ತಾರೆ ಅವರು? ಚಪಕ್ ಶ್ರೇಣಿಯವರು ಅಂತಂದ್ರೆ, ಈಗ
ಶ್ರೇಣಿ ಹತ್ತೋದು ಯಾವ ಗುಣಸ್ಥಾನದಿಂದ ಆಗ್ತದೆ? 8ನೇ ಗುಣಸ್ಥಾನದಿಂದ. ಶ್ರೇಣಿ ಹತ್ತೋದು ಅಂತಂದ್ರೆ ಯಾವುದು ಉದ್ದೇಶದಿಂದ ಹತ್ತೋದು? ಕರ್ಮಗಳ ಶಕ್ತಿಯನ್ನ ಅಥವಾ ಆ ಕರ್ಮಗಳನ್ನ ಜಯಿಸುವುದಕ್ಕಾಗಿ ಹತ್ತೋದು. ಯಾಕಂದ್ರೆ ಈ ಮೋಹಿನಿ ಕರ್ಮವನ್ನ ಜಯಿಸದೆ ಕೇವಲ ಜ್ಞಾನ ಆಗುವುದೇ ಇಲ್ಲ, ಹೌದಲ್ಲ? ಮೋಹಿನಿ ಕರ್ಮವನ್ನ ಜಯಿಸದೆ ಕೇವಲ ಜ್ಞಾನ ಆಗುವುದೇ ಇಲ್ಲ. ಈ ಕಷಾಯಗಳನ್ನ ನಾವು ಯಾಕೆ ಜಯಿಸ್ತೇವೆ? ಕೇವಲ ಜ್ಞಾನದ ಪ್ರಾಪ್ತಿಗಾಗಿ. ಕೇವಲ ಜ್ಞಾನ ಬೇಕಾಗಿದೆ ಅಂದ್ರೆ ಯಾವ ಕಾರ್ಯ ಮಾಡಬೇಕು? ಕಷಾಯಗಳನ್ನೆಲ್ಲ ಜಯಿಸಬೇಕು. ಎಷ್ಟು ಕಷಾಯಗಳು? ಯಾವ ಕಷಾಯವನ್ನ ಎಲ್ಲಿ ಕ್ಷಯ ಮಾಡಬಹುದು, ಎಲ್ಲಿ ಅವುಗಳನ್ನು ಉಪಶಮನಗೊಳಿಸಬಹುದು ಅನ್ನುವುದಕ್ಕೂ ಗುಣಸ್ಥಾನಗಳಲ್ಲಿ ಒಂದು ಚರ್ಚೆ ಇದೆ. ಅದನ್ನು ತಿಳ್ಕೋಬೇಕಲ್ಲ, ತಿಳ್ಕೊಳ್ಳೋದು ಸಾಮಾನ್ಯವಾಗಿ ಎಷ್ಟು ಬೇಕೋ ಬೇಸಿಕ್ ಈಗ ಅಷ್ಟನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಅನಂತ ಅನುಬಂಧಿದ್ದು ಗೊತ್ತಾಯಿತು, ಅಪ್ರತ್ಯಾಖ್ಯಾನ ವರ್ಣದ್ದು ಗೊತ್ತಾಯಿತು, ಸಂಜ್ವರಣದ್ದು ಗೊತ್ತಾಯಿತು. ಸತ್ತ ಅನಂತ ಅನುಬಂಧಿಗೆ ಸತ್ವ ಎಲ್ಲಿ ತನಕ? 11ರವರೆಗೆ ಇದೆ ಸತ್ತ. ಅಂದ್ರೆ ಇದು ಯಾವ ಮುನಿಗಳ ಅಪೇಕ್ಷೆಯಿಂದ ಕಥನ ಆಯಿತು? ಉಕ್ಷಮ ಶ್ರೇಣಿಯನ್ನ ಹತ್ತುವಂತ ಮುನಿ. ಯಾಕೆಂದ್ರೆ ಅವರೆಲ್ಲ ಒತ್ತಿಟ್ಟು ಉದಯಕ್ಕೆ ಬಾರದಂತೆ ಮಾಡಿಕೊಂಡು ಅವುಗಳನ್ನು ಕ್ಷಯ ಮಾಡಿಲ್ಲ, ನಿರ್ಣಯ ಮಾಡಿಕೊಂಡಿಲ್ಲ, ಅವುಗಳನ್ನು ಹೊರ ಹಾಕಿಲ್ಲ, ಕಿತ್ತ ಹಾಕಿಲ್ಲ, ಅವುಗಳನ್ನು ಒತ್ತಿಟ್ಟು ಮೇಲಕ್ಕೆ ಹೋಗ್ಬಿಟ್ರು. ಹೀಗೆ ಒತ್ತಿಡುವಂಥವರು ಯಾವ ಗುಣಸ್ಥಾನದವರೆಗೆ ಹೋಗ್ಬೋದು ಅಂತಂದ್ರೆ ಕೇವಲ 11ನೇ ಗುಣಸ್ಥಾನದವರೆಗೆ ಹೋಗ್ಬೋದು. ಇದಕ್ಕಿಂತ ಜಾಸ್ತಿ ಗುಣಸ್ಥಾನಕ್ಕೆ ಶಕ್ಯವೇ ಇಲ್ಲ. ಮೇಲಿನ ಗುಣಸ್ಥಾನಗಳಲ್ಲಿ ಹೋಗ್ಬೇಕು ಅಂತಂದ್ರೆ ಕ್ಷಾಯಿಕ ಪರಿಣಾಮಗಳಿರಬೇಕು, ಕ್ಷಾಯಿಕ ಭಾವಗಳಿರಬೇಕು. ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳತಕ್ಕಂಥ ಕ್ಷಾಯಿಕ ಭಾವಗಳಿರಬೇಕು. ಆವಾಗ 12ನೇ 13ನೇ 14ನೇ ಗುಣಸ್ಥಾನಕ್ಕೆ ಜೀವ ಹೋಗ್ತಾನೆ. 13ನೇ ಗುಣಸ್ಥಾನಕ್ಕೆ 12ನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ನಾವು ಕ್ಷಪಕ ಶ್ರೇಣಿಯನ್ನೇ ಹತ್ತಬೇಕು. ಇಲ್ಲ ಅಂತಂದ್ರೆ 12ನೇ ಗುಣಸ್ಥಾನ ಆಗುವುದೇ ಇಲ್ಲ. ಉಪಶಮ ಶ್ರೇಣಿಯನ್ನು ಹತ್ತಿದವರು ಎಲ್ಲಿ ತನಕ ಹೋಗ್ತಾರೆ? ಕ್ರಮೇಣ 11ರವರೆಗೆ ಹೋಗ್ತಾರೆ. ಕ್ರಮೇಣ 6, 7, 8, 9, 10, 11. ಆದರೆ ತಮ್ಮ ಕ್ಷಾಯಿಕ ಭಾವಗಳಿಂದ ಕರ್ಮಗಳನ್ನೇ ಕ್ಷಯ ಮಾಡಿಕೊಳ್ತಕ್ಕಂತಹ ಶಕ್ತಿಯನ್ನ ಅರ್ಜಿಸಿಕೊಂಡು ಯಾವ ಮುನಿಗಳು ಆ ತಪ, ಸಂಯಮ, ರತ್ನತ್ರಯ ಅನ್ನುವಂತಹ ಈ ಧರ್ಮಶಕ್ತಿಯಿಂದ ಆತ್ಮಶುದ್ಧೀಕರಣವನ್ನ, ಕಷಾಯದಿಂದ ಆತ್ಮಶುದ್ಧೀಕರಣವನ್ನ ಮಾಡಿಕೊಂಡು ಕಷಾಯಗಳನ್ನ ಜಯಿಸ್ತಾ ಕ್ಷಯ ಮಾಡ್ತಾ ಹೋಗ್ತಾರೆ. ಅವರು ಚಪಕ್ ಶ್ರೇಣಿಯನ್ನ ಹತ್ತುತ್ತಾರೆ. ಈ ತರ ಅಂದ್ರೆ ಚಪಕ್ ಶ್ರೇಣಿಯನ್ನು ಹತ್ತವರು ಎಲ್ಲಿಂದ ಹತ್ತಾರೆ? 8ನೇ ಗುಣಸ್ಥಾನದಿಂದ. ಉಪಶಮ ಶ್ರೇಣಿಯನ್ನು ಹತ್ತವರು ಎಲ್ಲಿಂದ ಹತ್ತುತ್ತಾರೆ? 8ನೇ ಗುಣಸ್ಥಾನದಿಂದ. ಹತ್ತುವವರು ಇಬ್ಬರು ಅಲ್ಲಿಂದಲೇ ಹತ್ತುತ್ತಾರೆ. ಒಬ್ಬರು ಚಪಕ್ ಶ್ರೇಣಿ ಹತ್ತಾ ಇದ್ದಾರೆ, ಇನ್ನೊಬ್ಬರು ಉಪಶಮ ಶ್ರೇಣಿಯನ್ನು ಹತ್ತಾ ಇದ್ದಾರೆ. ಚಪಕ್ ಶ್ರೇಣಿಯನ್ನು ಹತ್ತಿದವರು ಯಾವ ಗುಣಸ್ಥಾನಗಳಲ್ಲಿ ಹೋಗ್ತಾರೆ ನೋಡಿ? 8ರಿಂದ 9ರಲ್ಲಿ ಹೋಗ್ತಾರೆ, 9ರಿಂದ 10ರಲ್ಲಿ ಹೋಗ್ತಾರೆ. 11ರಲ್ಲಿ ಹೋಗ್ತಾರೇನು? ಇಲ್ಲ. 11ರಲ್ಲಿ ಯಾರು ಹೋಗ್ತಾರೆ? ಯಾರು ಉಪಶಮನ ಮಾಡ್ತಾರೆ ಅವರು 8ರಿಂದ 9, 9ರಿಂದ 10, 10ರಿಂದ 11ಕ್ಕೆ ಹೋಗ್ತಾರೆ. ಕ್ಷಯ ಮಾಡುವಂಥವರು 8ರಿಂದ 9, 9ರಿಂದ 10, 10ರಿಂದ 12. ನೇರವಾಗಿ 12ನೇ ಗುಣಸ್ಥಾನಕ್ಕೆ ಹೋಗ್ತಾರೆ. ಇದಕ್ಕೇನು ಕಾರಣ? 11ಕ್ಕೆ ಯಾಕೆ ಹೋಗಲ್ಲ ಅಂತಂದ್ರೆ ಅಲ್ಲಿ ಉಪಶಮ ಭಾವಗಳು ಬೇಕು. ಆದರೆ ಇರೋದಿಲ್ಲಿ ಶಾಯಿಕ ಭಾವ. ಶಾಯಿಕ ಭಾವ ಇರುವ ಕಾರಣ 11ರಲ್ಲಿ ಹೋಗುವುದೇ ಇಲ್ಲ. ಮತ್ತು 11ನೇ ಗುಣಸ್ಥಾನದ ಹೆಸರು ನೋಡಿ ಏನಿದೆ? ಏನ್ ಹೆಸರು? ಉಪಶಾಂತ ಮೋಹ. ಉಪಶಾಂತ, ಪ್ರಶಾಂತ ಸಮುದ್ರ. ಉಪಶಾಂತ ಮೋಹ. ಎಲ್ಲಿ ಎಲ್ಲಾ ಕಷಾಯಗಳು ಉಪಶಮನಗೊಂಡಿಯೋ ಮತ್ತು ಅದರಿಂದ ಆತ್ಮ ತನ್ನ ಶಾಂತಿಯನ್ನ ಪಡೆದುಕೊಂಡಿದ್ದಾನೋ, ಶಾಂತ ಆಗಿದ್ದಾನೋ,
ಕಷಾಯಗಳು ಇಲ್ಲದ ಕಾರಣ. ಅದು ಉಪಶಾಂತ ಮೋಹ ಗುಣಸ್ಥಾನ. ಮೋಹ ಎಲ್ಲವೂ ಕೂಡ ಮೋಹಿನಿ ಕರ್ಮ ಎಲ್ಲಿ ಉಪಶಮನಗೊಂಡಿದೆಯೋ ಮತ್ತು ಆತ್ಮ ಶಾಂತನಾಗಿದ್ದಾನೋ ಅದು ಉಪಶಾಂತ ಮೋಹ ಗುಣಸ್ಥಾನ. ಗುಣಸ್ಥಾನದ ಹೆಸರೇನು? ಉಪಶಾಂತ ಮೋಹ ಗುಣಸ್ಥಾನ. ಇನ್ನು 12ನೇ ಗುಣಸ್ಥಾನದ ಹೆಸರೇನು? ಕ್ಷೀಣ ಮೋಹ ಗುಣಸ್ಥಾನ. ಕ್ಷೀಣ ಮೋಹ. ಕ್ಷೀಣ ಅಂದ್ರೆ ಕ್ಷಯ. ಕ್ಷೀಣ ಅಂದ್ರೆ ಕ್ಷಯ. ಸತ್ತಾದೊಳಗೂ ಇಲ್ಲ, ಉದಯದಲ್ಲೂ ಇಲ್ಲ. ಇದ್ದದ್ದನ್ನೆಲ್ಲ ಹೊರ ಹಾಕಿಕೊಂಡಿದ್ದಾನೆ, ಹೊರ ಹಾಕಿಬಿಟ್ಟಿದ್ದಾನೆ, ನೂಕು ಹಾಕಿದ್ದಾನೆ, ನಿರ್ಜರೆ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಆ ಜೀವ 8ರಿಂದ 9, 9ರಿಂದ 10, 10ರಿಂದ 12ಕ್ಕೆ ಹೋಗ್ತಾನೆ. ಆಮೇಲೆ ಈ ಎಲ್ಲ ಮೋಹಿನಿ ಕರ್ಮ ಸತ್ವದಿಂದ ಖಾಲಿ ಆಗಬೇಕು ಅಂತಂದ್ರೆ ಯಾವ ಗುಣಸ್ಥಾನದಲ್ಲಿ ಹೋದ ನಂತರ ಖಾಲಿ ಆಗ್ತದೆ? ಎಲ್ಲ ಕರ್ಮಗಳು ನಿರ್ಜರಿ ಆಗಿ ಹೋಗ್ತಿರ್ಬೇಕು. ಯಾವ ಗುಣಸ್ಥಾನದಲ್ಲಿ? ಅದು 13ನೇ ಅಂಗರಿ. 14 ಎಲ್ಲಿ ಹೊಂಟಿದ್ದೀರಿ? ನಾವು ಕಷಾಯಗಳು. ಆಮೇಲೆ ಇದು ಉಪಶಮನ ಶ್ರೇಣಿ ಹತ್ತಿದ್ರು, ಉಪಶಮನ ಶ್ರೇಣಿ ಹತ್ತಿದ್ರು 14ನೇ ಗುಣಸ್ಥಾನಕ್ಕೆ ಹೋದ್ರ ಅಂತ ಹೇಳ್ಬೋದು. ಹಾಗಲ್ಲ, ಮೋಹಿನಿ ಕರ್ಮ ಇದ್ದವರೆಲ್ಲ 11ನೇ ಗುಣಸ್ಥಾನಕ್ಕೆ ಹೋಗ್ತಾರೆ. ಸತ್ವದೊಳಗೆ ಇದ್ದವರೆಲ್ಲ ಯಾವ ಗುಣಸ್ಥಾನಕ್ಕೆ ಹೋಗ್ತಾರೆ? 11ರವರೆಗೆ ಹೋಗ್ತಾರೆ. ಆದ್ರೆ ಕ್ಷಯ ಮಾಡಿಕೊಂಡವರು ಯಾವ ಗುಣಸ್ಥಾನಕ್ಕೆ ಹೋಗ್ತಾರೆ? 12ಕ್ಕೆ ಹೋಗ್ತಾರಲ್ಲ. ಅಂದ್ರೆ 12ನೇ ಗುಣಸ್ಥಾನದಲ್ಲಿ ಯಾವ್ದಾದ್ರೂ ಸತ್ತಾದೊಳಗೆ ಇದೆ ಏನು? ಮೋಹಿನಿ ಕರ್ಮ ಯಾವ್ದು ಒಂದಾದ್ರೂ ಇದೆ ಏನು? ಇಲ್ಲ. ಆಮೇಲೆ ಕ್ಷಯ ಎಲ್ಲಿ ಆಗಿರ್ಬೋದು? 12ರಲ್ಲಿ ಇಲ್ಲೂ ಇಲ್ಲ, ಅಲ್ಲೇ ಕ್ಷಯ ಮಾಡ್ಕೊಳ್ತಾರೆ. ಇದ್ರೆ ಕ್ಷಯ ಆಗೋದಲ್ಲ 12ಕ್ಕೆ. 12ಕ್ಕೆ ಕ್ಷಯ ಆಗ್ತದೋ ಅಥವಾ ಇದಕ್ಕಿಂತ ಮುಂಚಿತವಾಗಿ ಆಗ್ತದೋ? ಕ್ಷಯ ಆದ ನಂತರ 12ನೇ ಗುಣಸ್ಥಾನ ಆಗ್ತದೆ. 11 ಹೇಳು. 11 ಅಂತ ಮತ್ತೆ ಬಂತಂದ್ರೆ ಕನ್ಫ್ಯೂಷನ್ ಮಾಡ್ಕೋತೀರಿ. 10ರೊಳಗೇನೆ ಕ್ಷಯ ಮಾಡ್ಕೊಳ್ಳೋರಲ್ಲ. 11ರಲ್ಲಿ ಕ್ಷಯ ಆಗಲ್ಲ, ಉಪಶಾಂತ ಆಗ್ತದೆ. ಉದಯದಲ್ಲಿ ಒಂದೂ ಇರಲ್ಲ, ಆದರೆ ಸತ್ತಾದೊಳಗೆ ಎಲ್ಲ ಇವೆ. 25 ಇವೆ, ಎಲ್ಲ ಇವೆ. ಆದರೆ 12ರಲ್ಲಿ ಸತ್ವದಲ್ಲಿ ಯಾವುದು ಒಂದೂ ಇಲ್ಲ. ಹೇಗೆ ಕ್ಷಯ ಮಾಡಿಕೊಂಡು ಬಂದಿದ್ದಾನೆ? ಚಪಕ ಶ್ರೇಣಿಯನ್ನು ಹತ್ತಿ ಎಲ್ಲಾ ಕ್ಷಯ ಮಾಡ್ಕೊಳ್ತಾ ಬಂದಿದ್ದಾನೆ. ಇನ್ನು ಈ ವಿಷಯ ಅನಂತಾನುಬಂಧಿ ಕಷಾಯಲ್ಲಿ ಕ್ಷಯ ಆಯಿತು, ಅಪ್ರತ್ಯಾಖ್ಯಾನಾವರಣಿ ಎಲ್ಲಿ ಕ್ಷಯ ಆಯಿತು, ಯಾವ ಗುಣಸ್ಥಾನದಲ್ಲಿ? ಈ ವಿಷಯ ಬೇರೆಯಾಗಿ ತಿಳ್ಕೊಳ್ಬೇಕದನ್ನ. ಆದರೂ ಇಷ್ಟು ಗೊತ್ತಿದ್ರೆ ಸಾಕು. ಈಗ ಸದ್ಯ ಕ್ಷಯ ಮಾಡಿಕೊಳ್ಳದೆ 12ನೇ ಗುಣಸ್ಥಾನ ಆಗುವುದಿಲ್ಲ. ಆಮೇಲೆ ಕ್ಷಯ, ಸಂಪೂರ್ಣ ಕ್ಷಯ ಯಾವ ಗುಣಸ್ಥಾನದಲ್ಲಿ ಆಗಲಿಕ್ಕೆ ಶಕ್ಯ? 10ನೇ ಗುಣಸ್ಥಾನದಲ್ಲಿ. 10ನೇ ಗುಣಸ್ಥಾನದವರೆಗೆ ಉದಯನೂ ಇದೆ, ಸತ್ವನೂ ಇದೆ. ಮತ್ತು ಇಂಥ ಚಪಕ ಶ್ರೇಣಿಯನ್ನ ಹತ್ತಿರ್ತಕ್ಕಂತಹ ಮುನಿಗಳು ಅನಂತಾನುಬಂಧಿಯನ್ನ ಎಲ್ಲಿ ಕ್ಷಯ ಮಾಡ್ಕೊಳ್ತಾರೆ ಅಂತಂದ್ರೆ ಅವರು 7ನೇ ಗುಣಸ್ಥಾನದವರೆಗೆ, ಹೆಚ್ಚಂದ್ರೆ ಹೆಚ್ಚು 7ನೇ ಗುಣಸ್ಥಾನದವರೆಗೆ ಅನಂತಾನುಬಂಧಿ ಕಷಾಯ ಸತ್ವದಲ್ಲಿ ಇರ್ತದೆ. ಉದಯದಲ್ಲಿ ಇರಲ್ಲ, ಸತ್ವದಲ್ಲಿ ಇರ್ತದೆ. ಬಂಧನೂ ಆಗೋಲ್ಲ. ಯಾಕೆ? ಬಂಧ 1ನೇ 2ನೇ ಗುಣಸ್ಥಾನಗಳಲ್ಲಿ ಮಾತ್ರ ಆಗುತ್ತೆ. ಉದಯನೂ ಕೂಡ 1ನೇ 2ನೇ ಗುಣಸ್ಥಾನದಲ್ಲಿ ಮಾತ್ರ ಇರ್ತದೆ. ಸತ್ವ 1ರಿಂದ 11ನೇ ಗುಣಸ್ಥಾನದವರೆಗೆ ಇರಲಿಕ್ಕೆ ಶಕ್ಯ. ಆದರೆ ಚಪಕ ಶ್ರೇಣಿಯನ್ನು ಹತ್ತುವವರಿಗೆ ಕ್ಷಾಯಿಕ ಸಮ್ಯಕ್ತ ಬೇಕಲ್ವ? ಚಪಕ ಶ್ರೇಣಿಯನ್ನು ಹತ್ತೋದಿದೆ ಅಂತಂದ್ರೆ ಸಮ್ಯಕ್ ದರ್ಶನ ಯಾವುದು ಬೇಕು? ಕ್ಷಾಯಿಕ ಬೇಕು, ಕ್ಷಾಯಿಕ ಬೇಕು. ಕ್ಷಾಯೋಕ್ಷಮಿಕ ಸಮ್ಯಕ್ ನಡಿಬಹುದೇನು? ಇನ್ನೊಂದು ವಿಷಯವನ್ನ ಇಲ್ಲಿ ಹೇಳಬೇಕು ಅಂತಂದ್ರೆ ಇದರೊಳಗಿಂದ ಹೇಳ್ಬೋದು. ಸಮ್ಯಕ್ತ್ವ ಮಾರ್ಗನೆ ಅಂತ ಸ್ವಲ್ಪ ತಗೊಳ್ಳಿ. ಏನು ಹೇಳ್ಬೋದು? ಜ್ಞಾನ ಮಾರ್ಗನೆ, ಸಂಯಮ, ದರ್ಶನ, ಸಮ್ಯಕ್ತ್ವ ಮಾರ್ಗನೆ. ಇದು ಅದೇ ಪುಟದಲ್ಲಿ 7ನೇ ಪುಟದಲ್ಲಿ ಇದೆ ನೋಡಿ. ಸಮ್ಯಕ್ತ್ವ ಮಾರ್ಗನೆ ಇದು ನೋಡಿ. ಸಮ್ಯಕ್ತ್ವದ 6 ಭೇದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ.
नित्यात्व सम्यक्त्व, सासाधन सम्यक्त्व, मिश्र सम्यक्त्व, उपशम सम्यक्त्व, वेदक क्षय सम्यक्त्व, क्षायिक सम्यक्त्व. सम्यक दर्शन ಮೂರು ಪ್ರಕಾರದ್ದು. ಉಪಶಮ, ವೇದಕ, ಕ್ಷಾಯಿ ಮೂರೇ ಪ್ರಕಾರದ್ದು, ಹೆಚ್ಚಿಲ್ಲ. सम्यक दर्शन ಮೂರೇ ಪ್ರಕಾರದ್ದು. उपशम सम्यक्त्व, वेदक सम्यक्त्व, क्षायिक सम्यक्त्व. ಇನ್ನೊಂದು ಭೇದ ಇದೆ. ಉಪಶಮ ಸಮ್ಯಕ್ತ್ವಕ್ಕೆ ಮತ್ತೊಂದು ಭೇದ ಇದೆ. ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಸಮ್ಯಕ್ತ್ವ. ಇದನ್ನಷ್ಟು ಕೂಡಿಸ್ಕೊಂಡ್ರೆ 4 ಆಗ್ತದೆ. ಉಪಶಮ ಸಮ್ಯಕ್ತ್ವಕ್ಕೆ 2 ಭೇದ ಇರುವುದರಿಂದ 4 ಭೇದಗಳಾಗ್ತವೆ. ಪ್ರಥಮೋಪಶಮ ಸಮ್ಯಕ್ತ್ವ, ದ್ವಿತೀಯೋಪಶಮ ಸಮ್ಯಕ್ತ್ವ, ಕ್ಷಾಯೋಪಶಮ ಸಮ್ಯಕ್ತ್ವ. ಇದಕ್ಕೆ ಇನ್ನೊಂದು ಹೆಸರೇನು? ವೇದಕ ಸಮ್ಯಕ್ತ್ವ. ಇನ್ನೊಂದು ಹೆಸರು ಪರ್ಯಾಯವಾಚಿ. 2 ಹೆಸರು ಇದೆ ಇದಕ್ಕೆ. ಹಾಗೆ ನಿಮ್ಗೆ 2 ಹೆಸರು ಇರ್ತಾವಲ್ಲ, ನಿಮಗೂ 2 ಹೆಸರು ಇರ್ತಾವಲ್ಲ ಕೆಲವೊಬ್ಬರಿಗೆ. ಹಾಗೆ ಸಮ್ಯಕ್ತ್ವಕ್ಕೂ 2 ಹೆಸರು ಇಟ್ಟಿದ್ದಾರೆ. ಹಾಗೆ 2 ಯಾಕೆ ಇದೆ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಆದ್ದರಿಂದ 2 ಹೆಸರಿದೆ. ಕ್ಷಾಯೋಪಶಮ ಸಮ್ಯಕ್ತ್ವ ಮತ್ತು ವೇದಕ ಸಮ್ಯಕ್ತ್ವ ಇದೆಲ್ಲ ಒಂದೇ. ಕ್ಷಾಯೋಪಶಮ ಸಮ್ಯಕ್ತ್ವ, ವೇದಕ ಸಮ್ಯಕ್ತ್ವ 2 ಹೆಸರಿದೆ. ಸಮ್ಯಕ್ತ್ವಗಳ ಒಟ್ಟು ಭೇದಗಳು 4. ಆದರೆ ಉಪಶಮ ಸಮ್ಯಕ್ತ್ವದ ದೃಷ್ಟಿಯಿಂದ ನೋಡಿತು ಅಂತಂದ್ರೆ ಉಪಶಮ ಸಮ್ಯಕ್ತ್ವ ಒಂದೇ. ಅದರೊಳಗೆ 2 ಭೇದ, ಪ್ರಥಮೋಪಶಮ ಮತ್ತು ದ್ವಿತೀಯೋಪಶಮ. ಕ್ಷಾಯೋಪಶಮ ಇದು 2ನೇ ಭೇದ ಮತ್ತು ಕ್ಷಾಯಿಕ ಇದು 3ನೇ ಭೇದ. ಉಪಶಮ ಸಮ್ಯಕ್ತ್ವ, ಕ್ಷಾಯೋಪಶಮ ಸಮ್ಯಕ್ತ್ವ ಅಥವಾ ವೇದಕ ಸಮ್ಯಕ್ತ್ವ ಅಥವಾ ವೇದಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಸಮ್ಯಕ್ತ್ವ. ಇನ್ನು ಈ ಸಮ್ಯಕ್ತ್ವಗಳಿಗೂ ಕೂಡ ಗುಣಸ್ಥಾನ ಇದೆ. ಯಾವ ಸಮ್ಯಕ್ತ್ವ ಯಾವ ಗುಣಸ್ಥಾನದವರೆಗೆ ಅದರ ಅಸ್ತಿತ್ವ ಇರ್ತದೆ ಅನ್ನುವುದಕ್ಕೂ ಗುಣಸ್ಥಾನದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಉಪಶಮ ಸಮ್ಯಕ್ತ್ವಕ್ಕೆ ಎಷ್ಟು ಗುಣಸ್ಥಾನಗಳು? 4 ರಿಂದ 11. ಅಂದ್ರೆ 4ನೇ ಗುಣಸ್ಥಾನದಲ್ಲಿರುವಂತಹ ಜೀವಿಗೆ ಮಾತ್ರ, 1ನೇ ಅಲ್ಲ, 2ನೇದಲ್ಲ, 3ನೇದಲ್ಲ, ಇದರೊಳಗೆ ಸಮ್ಯಕ್ ದರ್ಶನ ಇರುವುದೇ ಇಲ್ಲ. ಯಾವ ಒಂದು ಕೂಡ ಸಮ್ಯಕ್ ದರ್ಶನ ಇರೋಲ್ಲ. ಈಗ ನೀವು ಸಮ್ಯಕ್ ದೃಷ್ಟಿ ಆಗಿದ್ದೀರಾ ಅಂತಂದ್ರೆ ಯಾವ ಗುಣಸ್ಥಾನ ಅಂತ ತಿಳ್ಕೊಳ್ಬೇಕು? 4ನೇ ಗುಣಸ್ಥಾನ. ಮತ್ತು ಸಮ್ಯಕ್ತ್ವ ಇನ್ನೂ ಮಾಡ್ತಾ ಇಲ್ಲ, ಸ್ವೀಕಾರ ಮಾಡಿಲ್ಲ, ಅದೇನು ಗೊತ್ತಿಲ್ಲ, ಅದ್ರೇನು ಜ್ಞಾನ ಇಲ್ಲ, ಏನೇನಿಲ್ಲ ಅಂತ ಅನ್ನುವಾಗ ಯಾವ ಗುಣಸ್ಥಾನ? 1ನೇ ಗುಣಸ್ಥಾನ ಅಥವಾ 2ನೇ ಗುಣಸ್ಥಾನ ಅಥವಾ 3ನೇ ಗುಣಸ್ಥಾನ. ಸಮ್ಯಕ್ತ್ವ ಇಲ್ಲದಂತಹ ಜೀವಿಗೆ ಅಧರ್ಮಾತ್ಮ ಅಂತ ಕರೀತಾರೆ. ಅಧರ್ಮ, ಸಮ್ಯಕ್ತ್ವ ಧರ್ಮ ಇಲ್ಲದ ಕಾರಣ ಅಧರ್ಮ. ಇವು 3 ಧರ್ಮಗಳು: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇವು 3 ಧರ್ಮಗಳಂತ ಅನ್ನಿಸ್ಕೊಂಡಿವೆ. 3 ಧರ್ಮಗಳು. ಅಧರ್ಮ ಅಂದ್ರೆ ಯಾವು? ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ. ಮಿಥ್ಯಾ ದರ್ಶನ ಅಂತಂದ್ರೆ ಮಿಥ್ಯಾತ್ವ, ಎಲ್ಲ ಒಂದೇ. ಮಿಥ್ಯಾ ದರ್ಶನಲ್ಲಿ ಅಥವಾ ಮಿಥ್ಯಾತ್ವ ಎಲ್ಲ ಒಂದೇ. ಮಿಥ್ಯಾ ಜ್ಞಾನ ಅಂದ್ರೆ ಏನು? ಸುಳ್ಳು ಜ್ಞಾನ. ಮಿಥ್ಯಾ ಅಂದ್ರೆ ಸುಳ್ಳು, ಸುಳ್ಳು ಜ್ಞಾನ. ಮಿಥ್ಯಾ ದರ್ಶನ, ದರ್ಶನ ಮಿಥ್ಯಾ ಮತ್ತು ದರ್ಶನ ಇದೆ ಅಂತ ಶಬ್ದ ಅದು ಕೆಲವೊಂದು ಅಂತಾರೆ. ಒಂದು ಸ್ವಾಭಾವಿಕವಾಗಿ ಏನು ಗೊತ್ತಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಿಥ್ಯಾ ದರ್ಶನ ಅಂದ್ರೆ ಏನು? ಇದು ಎಲ್ಲ ಶಾಸ್ತ್ರೀಯ ಶಬ್ದಗಳು ನಮ್ಮ ತಲೆಗೆ ಸೇರೋಲ್ಲವು ಎಲ್ಲ. ಆದ್ರೆ ಒಂದು ಸಲ ತಿಳ್ಕೊಂಡ್ರಿ ಅಂತಂದ್ರೆ ಒಮ್ಮೆ ಸೇರಿದು ಅಂತಂದ್ರೆ ಮತ್ತೆ ಹೊರಗೆ ಬರೋದು. ಅದಕ್ಕೆ ಒಮ್ಮೆ ತಿಳ್ಕೊಳ್ಳೋದು. ಮಿಥ್ಯಾ ದರ್ಶನ ಅಂತಂದ್ರೆ ಎಲ್ಲಿ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮ ಇಲ್ಲವೋ ಅದೇ ಮಿಥ್ಯಾ ದರ್ಶನ. ಮತ್ತು ಸಮ್ಯಕ್ ದರ್ಶನ ಅಂತಂದ್ರೆ ಎಲ್ಲಿ ಮಿಥ್ಯಾ ದರ್ಶನ ಇಲ್ಲವೋ ಅಲ್ಲಿ ಸಮ್ಯಕ್ ದರ್ಶನ ಇದೆ. ಅಂದ್ರೆ ಗುಣಸ್ಥಾನ ಯಾವುದು? ಸಮ್ಯಕ್ ದರ್ಶನ ಇದೆ, ಗುಣಸ್ಥಾನ ಯಾವುದಾಯ್ತು? 4 ಇದೆ. ಆಮೇಲೆ ಮಿಥ್ಯಾ ದರ್ಶನ ಅಂದ ತಕ್ಷಣ ಎಲ್ಲಿ ಸಮ್ಯಕ್ ಇರಲ್ಲ ಅದು ಮಿಥ್ಯಾ ದರ್ಶನ. ಅದಕ್ಕೆ ಎಷ್ಟು ಗುಣಸ್ಥಾನಗಳು? 1, 2, 3. ಈ 3 ಗುಣಸ್ಥಾನಗಳಲ್ಲಿ ಜೀವ ಧರ್ಮಾತ್ಮನಿರುವುದಿಲ್ಲ, ಅಧರ್ಮಾತ್ಮನಾಗಿರ್ತಾನೆ.
ಅಂದರೆ ಮಿಥ್ಯಾದೃಷ್ಟಿ ಆಗಿರ್ತಾನೆ. ಒಂದನೇ ಇದರಲ್ಲಿ, ಎರಡನೇ ಇದರಲ್ಲಿ, ಮೂರನೇ ಇದರಲ್ಲಿ, ನಾಲ್ಕಕ್ಕೆ ಸೇರಿಕೊಳ್ತಾನೆ ಅಂತಂದ್ರೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ. ಆಮೇಲೆ ಹೇಗೆ ಆಗ್ತದೆ? ತನ್ನಿಂದ ಆಗ್ತದೆ ಅಥವಾ ಪುರುಷಾರ್ಥ ಮಾಡಿದಾಗ ಆಗ್ತದೆಯೋ? ಎಂಥ ಪುರುಷಾರ್ಥ ಮಾಡಬೇಕು? ಶ್ರಾವಕರಿಗೆ ಹೇಳ್ತಾರಲ್ಲ, ಎಷ್ಟು ಪುರುಷಾರ್ಥಗಳಿವೆ? ಧರ್ಮ ಪುರುಷಾರ್ಥ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ, ಮೋಕ್ಷ ಪುರುಷಾರ್ಥ. ಧರ್ಮ ಪುರುಷಾರ್ಥ ಬಂತು. ಇಲ್ಲಿ ಧರ್ಮ ಪುರುಷಾರ್ಥ ಬೇಕು. ಧರ್ಮ ಪುರುಷಾರ್ಥ ಅಂದ್ರೆ ಏನು? ಅಧರ್ಮವನ್ನ ಗೆಲ್ಲೋದು, ಧರ್ಮವನ್ನ ಜಯಿಸೋದು. ಅಧರ್ಮವನ್ನ ಗೆಲ್ಲೋದು. ಅಧರ್ಮ ಅಂದ್ರೆ ಏನು? ಮಿಥ್ಯಾತ್ವ ಕರ್ಮದ ಉದಯವೇ ಅಧರ್ಮ. ಮಿಥ್ಯಾತ್ವ ಕರ್ಮದ ಉದಯ ಇದ್ದಾಗ ನಮ್ಮ ಭಾವಗಳೆಲ್ಲ ಮಿಥ್ಯಾತ್ವದ ಹಾಗೇನೆ ಇರ್ತವೆ, ಸುಳ್ಳು ಸುಳ್ಳಾಗಿರ್ತವೆ. ಯಾಕೆ ಇರ್ತವೆ ಅಂತಂದ್ರೆ ನಾವು ಪುರುಷಾರ್ಥ ಮಾಡಿಲ್ಲ. ನಾವು ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮದ ವಿಷಯಗಳನ್ನು ಏನು ಎಂದೆಂದೂ ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂದಮೇಲೆ ಅದ್ರ ಬಗ್ಗೆ ಪರಿಚಯವೇ ಇಲ್ಲ. ಅಂದಮೇಲೆ ಧರ್ಮದ ಪರಿಚಯ ಇಲ್ಲ, ಧರ್ಮದ ಲಕ್ಷಣ ಗೊತ್ತಿಲ್ಲ. ಅಂದಮೇಲೆ ಧರ್ಮವನ್ನ ಪ್ರಾಪ್ತ ಮಾಡಿಕೊಳ್ಳುವುದಾದ್ರೂ ಹೀಗೆ, ಹೌದಲ್ಲ? ಧರ್ಮ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಧರ್ಮದ ಪರಿಚಯ ಬೇಕು ಬಿಡೋ? ಬೇಕು. ಒಂದು ಅಂಗಡಿಗೆ ಹೋಗಿದ್ದೀರಿ ಅಂತಂದ್ರೆ ತೆಂಗಿನಕಾಯಿ ತರಲಿಕ್ಕೆ ಹೋಗಿದ್ದೀರಿ. ತೆಂಗಿನಕಾಯಿ ಹುಟ್ಟಿ ನೀವು ಎಂದೂ ನೋಡಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅದನ್ನ ಹೇಳ್ತಾರ ಅವರು, ತೆಂಗಿನಕಾಯಿ ತರಕ್ ಹೋದ್ರಿ, ಆಮೇಲೆ ಕಾಯಿ ತರಕ್ ಹೋದ್ರಿ, ತೆಂಗಿನಕಾಯಿ ತರಕ್ ಹೋಗಿ ಮೆಣಸಿನ್ಕಾಯಿ ತಗೊಂಡು ಬಂದ್ರಿ ಅಂತಂದ್ರೆ ಈ ತರ ಯಾಕೆ ಮಾಡಿದೀವಿ ಅಂತಂದ್ರೆ ನನ್ಗೇನು ಗೊತ್ತಿಲ್ಲ ತೆಂಗಿನಕಾಯಿ ಅಂದ್ರೆ ಏನು, ಹೀಗೆ ಅನ್ನೋರಲ್ಲ. ಹಾಗೇನೆ ಸಮ್ಯಕ್ತ್ವದ ಸ್ವರೂಪ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಅನಾದಿ ಕಾಲದಿಂದ ಯಾವುದು ಗೊತ್ತಿದೆಯೋ ಅದನ್ನೇ ಮಾಡ್ತಿರ್ತೀವಿ. ಅಂದ್ರೆ ಅದೆಲ್ಲ ಮೆಣಸಿನಕಾಯಿ ಅಷ್ಟು ಗೊತ್ತಿದೆ. ಮೆಣಸಿನಕಾಯಿ ಪರಿಚಯ ಇದೆ, ಅದನ್ನು ತಿಂದು ನೋಡಿದ್ದೇವೆ, ಅದನ್ನೆಲ್ಲ ಅನುಭವಿಸಿ ನೋಡಿದ್ದೇವೆ. ಮೆಣಸಿನಕಾಯಿ ಗೊತ್ತು, ಅದ್ರ ತೆಂಗಿನಕಾಯಿ ಜೀವನದಲ್ಲಿ ಎಂದೂ ನೋಡಿಲ್ಲ ಅನ್ನುವಂಥ ಜೀವಿಗೆ ಇನ್ ತೆಂಗಿನಕಾಯಿ ತಗೊಂಡ್ ಬಾ ಅಂತಂದ್ರೆ ಹೋಗಿ ಏನ್ ತರ್ತಾನು? ನಮ್ಗೆ ಮೆಣಸಿನಕಾಯಿ ಅಷ್ಟೇ ಗೊತ್ತು, ಅದನ್ನ ತಂದಿದ್ದೀವಿ ತಗೊಳ್ಳಿ. ಮೆಣಸಿನಕಾಯಿಗೆ ತೆಂಗಿನಕಾಯಿ ಅಂತ ತಿಳ್ಕೊಂಡು ತಗೊಂಡು ಬರ್ತಾನೆ. ಆಮೇಲೆ ಮೆಣಸಿನಕಾಯಿ ತೆಂಗಿನಕಾಯಿ ಒಡೆದು ತಿನ್ನಂತೇನೋ ಅವ್ರ ಎಲ್ಲ ಮೆಣಸಿನಕಾಯಿ ಹೊಡೆದು ತಿಂದು ಬಿಡೋದು ಇರೋ ತೆಂಗಿನಕಾಯಿ ಅಂತ. ತೆಂಗಿನಕಾಯಿ ಅಂತಂದ್ರೆ ಎಂಥದ್ದು ಅನ್ನುವಂಥ ಪರಿಚಯ ಇಟ್ಕೋಬೇಡ. ಅದು ದೊಡ್ಡದಿರ್ತದೆ, ಗೋಲಾಗಿರ್ತದೆ, ಅದ್ರ ಮೇಲೆ ಖಾತೆ ಇರ್ತದೆ, ಸಿಪ್ಪೆ ಇರ್ತದೆ, ಕಠೋರವಾಗಿರ್ತಕ್ಕಂಥ ಸಿಪ್ಪೆ ಇರ್ತದೆ, ಒಳಗಡೆಗೆ ಕೊಬ್ಬರಿ ಇರ್ತದೆ, ಅದ್ರೊಳಗಡೆಗೆ ನೀರು ಇರ್ತದೆ. ಇದೆಲ್ಲ ಪರಿಚಯ ಇದ್ದಂಥ ಇರುವಾಗ ಮಾತ್ರ ತೆಂಗಿನಕಾಯಿ ತಗೋಬಾ ಅಂತ ಹೇಳಿದ್ರೆ ತೆಂಗಿನಕಾಯಿಯನ್ನು ಒಂದ್ಸಲ ತೋರಿಸಿದ್ರೆ ನೋಡಿದ್ರೆ ತೆಂಗಿನಕಾಯಿಯನ್ನು ತಗೊಂಡು ಬರ್ಬೋದು. ಹಾಗೇನೆ ಸಮ್ಯಕ್ ದರ್ಶನ ಕಿವಿಯಿಂದ ಒಂದು ಸಲ ಆದರೂ ಈ ಶಬ್ದವನ್ನು ಕೇಳಿರ್ಬೇಕಲ್ಲ. ಕೇಳಿದ್ರೆ ಆ ಶಬ್ದದ ಪರಿಚಯ ಇರ್ತದೆ. ಆ ಶಬ್ದದ ಪರಿಚಯದೊಂದಿಗೆ ಪರಿಚಯ ಇದೆ, ಆ ಪರಿಚಯದೊಂದಿಗೆ ಸ್ವರೂಪನೂ ಗೊತ್ತಿತ್ತಂತಂದ್ರೆ ಶಬ್ದ ಗೊತ್ತಿರೋದು ಮಾತು ಬೇರೆ. ತೆಂಗಿನಕಾಯಿ ಸ್ವರೂಪ ಗೊತ್ತಿದೆ, ಪರಿಚಯ ಇದೆ, ನೋಡಿದ್ದೇವೆ. ಆದರೆ ನೋಡಿದ ನಂತರ ಅದರದ್ದು ಸಂಪೂರ್ಣ ಪರಿಚಯ ಗೊತ್ತಿಲ್ಲ. ಅದರೊಳಗೆ ಏನಿರ್ತದೆ, ಎಂತಿರ್ತದೆ, ಕೊಬ್ಬರಿ ಇರ್ತದೆ ಇಲ್ಲೋ, ನೀರು ಇರ್ತದೆ ಇಲ್ಲೋ, ಏನು ಒಳಗೆ ಹೋಗಿ ಏನು ನೋಡಿಲ್ಲ. ಅದೆಲ್ಲ ಒಂದ್ಸಲ ಕಣ್ಣಿನಿಂದ ನೋಡಿದ್ರೆ ತೆಂಗಿನಕಾಯಿ ತಗೊಂಡು ಬಾ ಅಂತಂದ್ರೆ ನಿಮ್ಗೆ ಲಕ್ಷಣ ಎಲ್ಲ ಗೊತ್ತಿರ್ತದೆ ಇಲ್ಲ. ಅದ್ರೊಳಗೆ ನೀರಿದೆ, ಕೊಬ್ಬರಿ ಇದೆ, ಎಲ್ಲ ಬರ್ತದೆ. ಇದಕ್ಕೆ ಅಂತಾರೆ ತೆಂಗಿನಕಾಯಿ. ಅದನ್ನೇ ತಗೊಂಡು ಬರೋದಿದೆ. ಮೆಣಸಿನ್ಕಾಯಿ ಬೇಡ, ಈಚೆಗಡೆ ಇಟ್ಟಿರ್ತಾರೋ ಮೆಣಸಿನಕಾಯಿ, ಇವು ತೆಂಗಿನಕಾಯಿ. ಪರಿಚಯ ಇದ್ದವನು, ಜ್ಞಾನ ಇದ್ದವನು ಮಾತ್ರ ತೆಂಗಿನಕಾಯಿಯನ್ನು ತಗೊಂಡು ಬರ್ತಾನೆ. ಹಾಗೇನೆ ಧರ್ಮಕ್ಷೇತ್ರದಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಏನು ನೀವು ಗೊತ್ತಿಲ್ಲ ಅಂತಂದ್ರೆ ನೀವು ಸಮ್ಯಕ್ ದರ್ಶಿಗಳಾಗ್ಲಿಕ್ಕೆ ಶಕ್ಯ ಇಲ್ಲ. ಸಮ್ಯಕ್ ದರ್ಶನ ಅಂತಂದ್ರೆ ಅದು ಧರ್ಮ, ಇದೆಲ್ಲ ಗೊತ್ತಿರ್ಬೇಕಲ್ಲ. ಅದು ಧರ್ಮ, ಅದು ಸತ್ಯ, ಅಲ್ಲಿ ಅಜ್ಞಾನ ಇಲ್ಲ, ಅಲ್ಲಿ ಯಾವುದೇ ಪ್ರಕಾರದ ಮೂಢನಂಬಿಕೆಗಳಿಲ್ಲ. ಮೂಢನಂಬಿಕೆ ಅಂತ ಅಂದ್ರೆ ಏನು? ಮೆಣಸಿನಕಾಯಿಗೇನೆ ತೆಂಗಿನಕಾಯಿ ಅಂತ ಹೇಳ್ಕೊಂಡು ಅದನ್ನು ತಿಂತಿರೋದು, ಮತ್ತೆ ನಾನು ತೆಂಗಿನಕಾಯಿ ತಿಂತಾ ಇದ್ದೀನಿ ಅಂತ ಹೇಳೋದು.
ಮೆಣಸಿನ್ಕಾಯಿ ತಿನ್ನೋದು ತೆಂಗಿನಕಾಯಿ ಅಂತ ಅಂದ್ಬಿಡೋದು. ಯಾಕೆ ತೆಂಗಿನಕಾಯಿ ಗೊತ್ತೇ ಇಲ್ಲಲ್ಲ, ಮೆಣಸಿನ್ಕಾಯಿಗೆ ತೆಂಗಿನಕಾಯಿ ಅಂತ ಬಂದಿದ್ವಿ. ಹಾಗೆ ನಮ್ಮ ಪರಿಸ್ಥಿತಿ ಅನಾದಿ ಕಾಲದಿಂದ ಆಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮ ಪ್ರಾಪ್ತವಾಗಿಯೇ ಇಲ್ಲ. ಆಮೇಲೆ ಈ ಸಮ್ಯಕದ ಬಗ್ಗೆ ಪರಿಚಯ ಮಾಡಿಕೊಟ್ಟವರು ಮೂಲದಲ್ಲಿ ಯಾರು? ಕೇವಲಿ ಭಗವಂತರು. ಅವರು ಹೇಳಿದಾಗ ನಮಗೆ ಗೊತ್ತಾಯ್ತು. ಆಮೇಲೆ ಅವ್ರು ಹೇಳಿದ್ದ ನಮಗೆ ಗೊತ್ತಾಯ್ತು, ನಾವು ಗೊತ್ತುಪಡಿಸ್ಕೊಂಡು ಅದನ್ನು ನಿಮ್ಮ ಮುಂದೆ ಹೇಳಿದಾಗ ನಿಮಗೂ ಗೊತ್ತಾಯ್ತು. ನೀವು ಮತ್ತೊಬ್ಬರಿಗೆ ಹೇಳ್ತಂದ್ರೆ ಅವ್ರಿಗೂ ಗೊತ್ತಾಯ್ತು, ಅವ್ರು ಮತ್ತೊಬ್ಬರಿಗೆ ಹೇಳ್ತಾರೆ, ನಿಮ್ಗೆ ಗೊತ್ತಾಗ್ತಾ ಆಗ್ತಾ ಪಂಚಮ ಕಾಲದ ಅಂತ್ಯದವರೆಗೆ ಗೊತ್ತು ಮಾಡಿಸ್ತಾ ಹೋದ್ರು ಅಂತಂದ್ರೆ ಈ ಧರ್ಮ ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಯುತ್ತದೆ. ಪಂಚಮ ಕಾಲ ಆದ ನಂತರ ಉಳಿಯುವಂಥದ್ದಲ್ಲ, ನಷ್ಟ ಆಗುವುದು. ಅಲ್ಲಿ ನಷ್ಟ ಆಯ್ತು. ಉಪಸೇಪಿಸ್ರಿ. ಆರನೇ ಕಾಲದಲ್ಲಿ ಧರ್ಮ ಇಲ್ಲ. ಆರನೇ ಕಾಲದಲ್ಲಿ ಇರುವಂತಹ ಮನುಷ್ಯರಿಗೆ, ತಿರ್ಯಂಚ ಪ್ರಾಣಿಗಳಿಗೆ ಎಲ್ಲರಿಗೂ ಒಂದೇ ಗುಣಸ್ಥಾನ. ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೆ ಒಂದೇ ಗುಣಸ್ಥಾನ. ಎರಡನೇ ಗುಣಸ್ಥಾನವೂ ಇಲ್ಲ, ಮೂರನೆಯದೂ ಇಲ್ಲ. ಯಾವ ಗುಣಸ್ಥಾನ? ಒಂದೇ ಗುಣಸ್ಥಾನ, ಮಿಥ್ಯಾತು ಒಂದೇ. ಆಮೇಲೆ ಆರನೇ ಕಾಲ ಮುಗಿಯಿತು ಅಂತಂದ್ರೆ ಮುಗೀತು, ಔಸರ್ಪಣಿ ಕಾಲ ಮುಗಿದು ಹೋಯಿತು. ಇನ್ಯಾವುದು ಬಂತು? ಉತ್ಸರ್ಪಣಿ ಕಾಲ. ಅದರ ಮೊದಲನೇ ಕಾಲ, ಪ್ರಾರಂಭದ ಕಾಲ ಮೊದಲನೇ ಕಾಲ. ಅದು ಮುಗಿದ ನಂತರ ಎರಡನೇ ಕಾಲ, ಅದು ಮುಗಿದ ನಂತರ ಮೂರನೇ ಕಾಲ, ಅದು ಮುಗಿದ ನಂತರ ನಾಲ್ಕನೇ, ಐದನೇ, ಆರನೇ, ಏಳನೇ. ಹೀಗೆ ಇನ್ನು ಬರುವಂಥ ಕಾಲ ಭವಿಷ್ಯದಲ್ಲಿ ಈ ಥರ ಬರೋದಿದೆ. ಉತ್ಸರ್ಪಣಿ ಕಾಲದ ಮೊದಲನೆಯ ಕಾಲ ಉನ್ನತಿಯ ಕಾಲ, ಇದು ಅವನತಿಯ ಕಾಲ. ಯಾವ್ಯಾವ ವಸ್ತುಗಳಲ್ಲಿ, ಪದಾರ್ಥಗಳಲ್ಲಿ ಅವನತಿಯ ಕಾಲ ಅಂದರೆ ನಮ್ಮ ಆಯುವಿನಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಆದಿನಾಥ್ ಭಗವಂತರಿಗೆ ಬಹಳ ದೊಡ್ಡ ಆಯುಷ್ಯ ಇತ್ತು, ಅದೇ ಕಡಿಮೆ ಆಗ್ತಾ ಅವ್ರಿಗಿರುವಷ್ಟು ಮತ್ತೆ ಯಾರಿಗೆ ಇರಲೇ ಇಲ್ಲ, ಒಬ್ಬರಿಗೂ ಇರಲಿಲ್ಲ. ಚತುರ್ಥ ಕಾಲದಲ್ಲಿ ಅವರಿಗೆ ಜಾಸ್ತಿ ಇತ್ತು ತೀರ್ಥಂಕರರ ಅಪೇಕ್ಷೆಯಿಂದ. ಮೊದಲನೇ ತೀರ್ಥಂಕರಿಗೆ ಎಷ್ಟು ಆಯುಷ್ಯ ಇತ್ತೋ ಅಷ್ಟು ಅಜಿತ್ನಾಥರಿಗಿರಲಿಲ್ಲ. ಅಜಿತ್ನಾಥರಿಗೆ ಎಷ್ಟು ಆಯುಷ್ಯ ಸಿಕ್ಕಿತ್ತೋ ಅಷ್ಟು ಶಂಭವನಾಥರಿಗಿರಲಿಲ್ಲ. ಅಂದರೆ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಕಡಿಮೆ ಇಂಥ ಒಂದು ವಿಷಯಗಳಲ್ಲಿ ಶರೀರದ ಎತ್ತರಳತೆಯಲ್ಲಿ, ಆಯುಷ್ಯದಲ್ಲಿ, ಗಿಡ ಮರಗಳಲ್ಲಿ, ಪರ್ವತಗಳಲ್ಲಿ, ನದಿಗಳಲ್ಲಿ. ಮೊದಲು ದೊಡ್ಡ ದೊಡ್ಡ ನದಿಗಳಿದ್ದವು, ಈಗೆಲ್ಲ ಸಣ್ಣ ಸಣ್ಣ ನದಿಗಳಿವೆ. ಪರ್ವತಗಳು ಮೊದಲು ಬಹಳ ದೊಡ್ಡ ದೊಡ್ಡ ಪರ್ವತಗಳಿದ್ದವು, ಈಗ ಸಣ್ಣ ಸಣ್ಣ ಪರ್ವತಗಳಿವೆ. ನಮ್ಮ ಸಮೇತ ಶಿಖರ ಇದಕ್ಕಿಂತ ದೊಡ್ಡದಿತ್ತು. ಅವಸರ್ಪಣಿ ಕಾಲ ಪ್ರಭಾವದಿಂದ ಕಳಚಿ ಮಣ್ಣು ಕೆಳಗೆ ಬೀಳ್ತದೆ, ಸಣ್ಣದಾಗ್ತದೆ. ಆಗಲೇಬೇಕು. ಅವಸರ್ಪಣಿ ಕಾಲ ಸಣ್ಣದಾಗ್ತಾ ಬಂದಿದೆ. ಆ ಪರ್ವತದ ಮೇಲೆ ಇರತಕ್ಕಂಥ ಮರಗಳು, ವೃಕ್ಷಗಳು, ಅವು ಕೂಡ ಎಲ್ಲ ಕಾಲಕ್ರಮೇಣ ಸಣ್ಣದ ಆಗ್ತಾ ಬಂದಿದೆ. ಪಾರ್ಶ್ವನಾಥ ಭಗವಂತರ ಕಾಲದಲ್ಲಿ ಗಿಡ ಮರಗಳೆಲ್ಲ ಪರ್ವತದ ಮೇಲೆ ಎಷ್ಟು ಎತ್ತರ ಇದ್ವಲ್ಲ, ಮಹಾವೀರ ಭಗವಂತರ ಕಾಲದಲ್ಲಿ ಅಷ್ಟು ಉಳಿಯಲಿಲ್ಲ. ನಮ್ಮ ಕಾಲದಲ್ಲಿ ಅಷ್ಟು ಉಳಿದಿಲ್ಲ, ಎಲ್ಲ ಸಣ್ಣದಾಗ್ತಾ ಹೊಂದಿದೆ. ಆಮೇಲೆ ಕೊನೆಗೆ ಇದು ಪಂಚಮ ಕಾಲ ಬಂತು. ಇನ್ನು ಆರನೇ ಕಾಲ, ಷಷ್ಠಮ ಕಾಲ ಬರೋದಲ್ಲ. ಷಷ್ಠಮ ಕಾಲದ ಪ್ರಾರಂಭದಲ್ಲಿ ಮನುಷ್ಯರಿಗೆ ಎಷ್ಟು ಆಯುಷ್ಯ? 20 ವರ್ಷ, ಮ್ಯಾಕ್ಸಿಮಮ್ ವಯಸ್ಸು 20 ವರ್ಷದವ್ರು ಹೋಗ್ತಾರೆ. ಪಂಚಮ ಕಾಲದ ಅಂತ್ಯದಲ್ಲಿ ಇರುವಂತಹ ದಿಗಂಬರ ಮುನಿಗಳೊಬ್ಬರು ಆಗ್ತಾರೆ ಅಂತ ಹೇಳಿದಾರಲ್ಲ, ಅವ್ರ ಹೆಸರನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ, ವೀರಾಂಗಜ ಮುನಿಗಳು. ಕೊನೆಯ ಮುನಿಗಳು ಒಬ್ಬರೇ ಇರ್ತಾರೆ.
4 ಜನ ಇರ್ತಾರೆ. ಒಬ್ಬ ಶ್ರಾವಿಕೆ, ಒಬ್ಬ ಶ್ರಾವಕ ಮತ್ತು ಒಬ್ಬ ಆರಿಕೆ ಮತ್ತು ಒಬ್ಬ ಮುನಿಗಳು, 4 ಜನ ಉಳಿದಿರ್ತಾರೆ ಪಂಚಮ ಕಾಲದ ಅಂತ್ಯದಲ್ಲಿ. ಅವ್ರಿಗೆ ಎಷ್ಟು ಆಯುಷ್ಯ? 20 ವರ್ಷ. ಪಂಚಮ ಕಾಲದ ಇದು ಯಾವಾಗ ಪ್ರಾರಂಭ ಆಯ್ತಲ್ಲ, ಮಹಾವೀರ ಭಗವಂತರು ಮೋಕ್ಷಕ್ಕೆ ಹೋಗಿ 3 ವರ್ಷ 8.5 ತಿಂಗಳಾದ ನಂತರ ಪಂಚಮ ಕಾಲ ಪ್ರಾರಂಭ ಆಯಿತು. ಒಟ್ಟು 3 ವರ್ಷ 8.5 ತಿಂಗಳು ಅಷ್ಟೇ ಕಾಲ ಚತುರ್ಥ ಕಾಲ ಉಳಿದಿತ್ತು. ಆವಾಗ ಮಹಾವೀರ ಭಗವಂತರು ಮುಕ್ತಿಯನ್ನು ಪಡೆದರು. ಈ ಕಾಲ 3 ವರ್ಷ 8.5 ತಿಂಗಳು ಕಳೆದ ನಂತರ ಪಂಚಮ ಕಾಲ ಪ್ರಾರಂಭ ಆಯಿತು. ಈ ಪಂಚಮ ಕಾಲದಲ್ಲಿ ಪ್ರಾರಂಭದಲ್ಲಿ ಮನುಷ್ಯರ ಆಯುಷ್ಯ ಎಷ್ಟಿತ್ತು ಅಂತಂದ್ರೆ 120 ವರ್ಷದವರಿದ್ರು. ಸ್ಟಾರ್ಟಿಂಗ್ನಲ್ಲಿ 120 ವರ್ಷದ ಆಯುಷ್ಯ ಇತ್ತು. ಆ 120 ವರ್ಷವೇ ಕಡಿಮೆ ಆಗ್ತಾ 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 ಕಾಲಕ್ರಮೇಣ ಈಗ ಎಷ್ಟು ಉಳಿದಿದೆ ನೀವೇ ನೋಡಿ. ಹೆಚ್ಚಿಂದ ಹೆಚ್ಚು ಪರ್ಸೆಂಟೇಜ್ ಯಾವ ವಯಸ್ಸಿನವರ ಪರ್ಸೆಂಟೇಜ್ ಹೆಚ್ಚಿದೆ ನೋಡಿ. 80ಕ್ಕೆ ಬಂದಿದ್ದೀವಿ. 80ಕ್ಕಿಂತ ಮ್ಯಾಲೆ ಹೋಗೋರು ಬಹಳ ಕಡಿಮೆ ಅಲ್ಲ, 80. ಆಮೇಲೆ ಇನ್ನೂ 1,000 ವರ್ಷ ಕಳೀತು ಅಂತಂದ್ರೆ 70, ಇನ್ನೂ 1,000 ವರ್ಷ ಕಳೀತು ಅಂತಂದ್ರೆ 60. ಈ ಥರ ಕಡಿಮೆ ಆಗ್ತಾ ಆಗ್ತಾ ಎಷ್ಟು ಸಾವಿರ ವರ್ಷ ಈ ಪಂಚಮ ಕಾಲ? 21,000 ವರ್ಷ ಪ್ರಮಾಣದ್ದು ಕಾಲ ಪ್ರಮಾಣ ಎಷ್ಟಿದು? 21,000 ವರ್ಷ. ಈಗ ಕಳೆದದ್ದೆಷ್ಟು? 2,500 ವರ್ಷ ಕಳೆದಿದೆ. ಇನ್ನು ಉಳಿದದ್ದೆಷ್ಟು? 18,500 ವರ್ಷ ಉಳಿದಿದೆ. ಇನ್ನು ಮುಂದೆ ಹೋದಂತೆ 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 ಆಯುಷ್ಯನೂ ಕಮ್ಮಿ ಆಗೋದು, ಶರೀರದ ಎತ್ತರ ಅಳತೆಯೂ ಕಮ್ಮಿ ಆಗೋದು. 20 ವರ್ಷದ ಆಯುಷ್ಯ ಉಳಿದಾಗ ಶರೀರದ ಎತ್ತರ ಅಳತೆ ಎಷ್ಟು ಉಳಿತದ್ರಿ? ಹಿರಿಯರು ಹೇಳ್ತಿದ್ರು, ಕಡ್ಲಿ ಹಿಡಕ ಅಂಟ ಹಚ್ಚಿನ ಹೇಳ್ತಾರೆ ಅಂತ ಕಾಲ ಬರ್ತದೆ ಅಂತಿದ್ರಲ್ಲ. ಶಾಸ್ತ್ರದವ್ರು ಅದನ್ನೇ ಹೇಳಿದ್ದಾರೆ. ಶಾಸ್ತ್ರದಲ್ಲಿಂದ ಅವ್ರು ಹೇಳ್ತಿದ್ರು ಕಡ್ಲಿ ಗಿಡ ಅಂದ್ರೆ ಎಷ್ಟು ಇರ್ತದೆ? ಎಷ್ಟು? ಒಂದು ಮೊಳ. ಇಷ್ಟು ನುಚ್ಚುಣಿಕೆ ಹೆಚ್ಚಿಗೆ ಎಲ್ಲ ಕಡಿಮೆ ಆಗ್ತಾ 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 ಹೋಗಿ ಕೊನೆಯಲ್ಲಿ ಮನುಷ್ಯರ ಎತ್ತರತೆ ಎಷ್ಟು ಉಳಿದಿದೆ ಅಂತಂದ್ರೆ 1 ಮೊಳ. ಇಷ್ಟೇ ಮನುಷ್ಯ. ಈಗೇನು ಮಕ್ಕಳು ಹುಟ್ಟುತ್ತಾರಲ್ಲ, ಸುಮಾರಾಗಿ ಒಂದಿಷ್ಟು ಇರ್ತಾರೆ, ಒಂದಿಷ್ಟು ಹುಟ್ಟುವಾಗ ಎಷ್ಟು ಇರ್ತಾರೆ? ಈಗ ಇಲ್ಲಿ ಇಡೀ ಜೀವನ ಅಷ್ಟೇ ಇರೋರು. ಎಲ್ಲ ಕಡಿಮೆ ಆಗುವಂತ ಕಾಲಕ್ಕೆ ಔಸರ್ಪಣಿ ಕಾಲ ಅಂತ ಕರೀತಾರೆ. ಇನ್ನು ಎಷ್ಟು ಓದಿದಾರಲ್ಲ ಇವ್ರು ಹೇಗೆ ದೊಡ್ಡವ್ರು ಆಗ್ತಾ ಹೋಗ್ತಾರೆ ನೋಡ್ರಿ. ಯಾವ ಕಾಲದಾಗ? ಉತ್ಸರ್ಪಣಿ ಕಾಲದಾಗ. ಉತ್ಸರ್ಪಣಿಯ ಮೊದಲನೇ ಕಾಲದಲ್ಲಿ, ಪ್ರಾರಂಭಿಕವಾದ ಕಾಲದಲ್ಲಿ ಮನುಷ್ಯರ ಆಯುಷ್ಯ ಮೊದಲು ಎಷ್ಟು ಉಳಿದಿತ್ತೋ ಅಷ್ಟೇ ಇರ್ತದೆ. ಅಲ್ಲಿಂದ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಗ್ತದೆ. ಆಮೇಲೆ ಅಲ್ಲಿಂದ ಆ ಕಾಲಗಳ ಪ್ರಮಾಣ ನೋಡಿ ಎಷ್ಟಿದೆ. 21,000 ವರ್ಷ 21,000 ವರ್ಷ 2 ಸಲ ಇದೆ. 1ನೇ ಕಾಲಕ್ಕೆ 21,000 ವರ್ಷ, 2ನೇ ಕಾಲಕ್ಕೂ 21,000 ವರ್ಷ, ಆಮೇಲೆ 3ನೇ ಕಾಲ 42,000 ವರ್ಷ ಕಡಿಮೆ 1 ಕೋಟಿ ಅರ್ಧ ಸಾಗರೂಪಮ. ಸಾಗರೂಪವನ್ನು ಅರ್ಧ ಸಾಗರು ಎಲ್ಲಕ್ಕಿಂತ ದೊಡ್ಡ ಒಂದು ಪಲ್ಯದಿಂದ ಉತ್ಪನ್ನವಾಗತಕ್ಕಂತಹ, ಎಲ್ಲಕ್ಕಿಂತ ದೊಡ್ಡದಾದ ಪಲ್ಯದಿಂದ ಉತ್ಪನ್ನವಾದ ಕಾಲಕ್ಕೆ ಅರ್ಧ ಸಾಗರ ಅಂತ ಕರೀತಾರೆ. ಪಲ್ಯಗಳು 3 ಪ್ರಕಾರ: ವ್ಯವಹಾರ ಪಲ್ಯ, ಉದ್ಧಾರ ಪಲ್ಯ ಮತ್ತು ಅರ್ಧ ಪಲ್ಯ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ನಮ್ಮ ಸಮ್ಯಕ್ ಜ್ಞಾನ ಸಂಸ್ಕಾರದಲ್ಲಿ ಇದೆಲ್ಲ ಕೊಟ್ಟಿದ್ದಿದೆ. ನಿಮ್ಮ ಮನೆಯಲ್ಲಿ ಸಮ್ಯಕ್ ಜ್ಞಾನ ಸಂಸ್ಕಾರ ಒಂದು, 24 ಸ್ಥಾನ ಒಂದು, ಮತ್ತು ಮತ್ತೊಂದು ಗ್ರಂಥ ಅಂತಂದ್ರೆ ಇದು ಎಲ್ಲರೂ ಇಟ್ಕೊಳ್ಬೇಕು, ಎಲ್ಲರ ಮನೆಯೊಳಗೆ ಇರಬೇಕು. ಸಿದ್ಧಾಂತ ಶಾಸ್ತ್ರಗಳು. ಇದು ಯಾವುದು? ಸಮದೃಷ್ಟಿ
ಸ್ವಾಧ್ಯಾಯ ಯೋಗ್ಯ ಸಂದೃಷ್ಟಿ ಸಂಗ್ರಹ ಅಂತಿದೆ. ಇದನ್ನು ಇಟ್ಕೊಳ್ಳಿ. ಇದನ್ನ ಕನ್ನಡದಲ್ಲಿದೆ, ಆದರೆ ಇದರೊಳಗೆ ಹಿಂದಿಯಲ್ಲಿ ಕನ್ನಡದಿಂದ ಹಿಂದಿಗೆ ಮಾಡಿದ್ದೀವಿ. ಆ ಕನ್ನಡದೊಳಗೆ ಕೆಲವು ಸಂದೃಷ್ಟಿಗಳು ಕಡಿಮೆ ಇರುವ ಕಾರಣ ಮೊದಲು ಸಲ ಛಾಪಿಸಿದಾಗ ಕನ್ನಡ ಹಿಂದಿ ಎರಡೂ ಇತ್ತು. ಎರಡನೇ ಸಲ ಛಾಪಿಸಿದಾಗ ಇನ್ನಿಷ್ಟು ಸಂದೃಷ್ಟಿಗಳನ್ನು ಹೆಚ್ಚು ಮಾಡಿಕೊಂಡು ಹಿಂದಿಯಲ್ಲಿ ಪ್ರಿಂಟ್ ಆಯಿತು, ಆದರೆ ಕನ್ನಡದಲ್ಲಿ ಇದು ಆಗಲಿಲ್ಲ. ಆದರೆ ಮೊದಲು ಪ್ರಿಂಟ್ ಆದ್ದು ಕನ್ನಡದೊಳಗೂ ಇದೆ, ಹಿಂದಿ ಒಳಗೂ ಇದೆ, ಎರಡೂ ಸಿಗ್ಬೋದು. ಇದೊಂದು ಶಾಸ್ತ್ರ ಮನೆಯಲ್ಲಿ ಇಟ್ಕೊಳ್ಬೇಕು. 24 ಸ್ಥಾನ ಒಂದು, ಆಮೇಲೆ ಸಮ್ಯಜ್ಞಾನ ಸಂಸ್ಕಾರ ಅನ್ನುವಂಥ ಅದೊಂದು. ಈ ಪುಸ್ತಕಗಳನ್ನು ಬಾರಿ ಬಾರಿಗೆ ಚಿಂತನ ಮಣ್ಣನ್ನು ಮಾಡಿಕೊಳ್ತಾ ಸ್ವಾಧ್ಯಾಯ ಮಾಡಿಕೊಳ್ತಾ ಹೋದ್ರಿ ಅಂತಂದ್ರೆ ನೀವು ಸ್ವತಃ ಶಾಸ್ತ್ರೀ ಮಟ್ಟದ ಜ್ಞಾನವನ್ನು ಪಡ್ಕೊಳ್ತೀರಿ. ಶಾಸ್ತ್ರೀ ಮಟ್ಟದ ಜ್ಞಾನ. ಆಮೇಲೆ ಇಷ್ಟು ನಮಗೆ ಜ್ಞಾನ ಇತ್ತು ಅಂತಂದ್ರೆ ಎಂಥ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬಹುದು. ಯಾರಾದ್ರೂ ಏನಾದ್ರು ಕೇಳಿದ್ರು ಅಂತ ಇಟ್ಕೊಂಡು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇದ್ದೇ ಇರ್ತದೆ. ಯಾಕಂದ್ರೆ ಬೇಸಿಕ್ ನಾಲೆಜ್ ಏನಿದೆಯಲ್ಲ ಈ 3 ಶಾಸ್ತ್ರಗಳಲ್ಲಿ ಆಗಿ ಹೋಗ್ತದೆ. ಅಂಥ ಒಂದು ಸಂಕಲನ ಇದು. ಆಗಮ ಶಾಸ್ತ್ರಗಳ ಆಧಾರವಾಗಿ ಸಂಕಲನ ಮಾಡಿಕೊಂಡು ಈ 3 ಶಾಸ್ತ್ರಗಳಲ್ಲಿ ನಿಮಗೆ ಬೇಕಾಗಿರುವಂಥ ಬೇಸಿಕ್ ನಾಲೆಜನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದೆ. ಅದಕ್ಕಾಗಿ 3 ಶಾಸ್ತ್ರಗಳನ್ನು ಇಟ್ಕೊಳ್ಳಿ. ಜಗಲಿ ಮೇಲೆ ಏನೇನಿರಬೇಕು? ಭಗವಂತರ ವಾಣಿ, ಈ 3 ಶಾಸ್ತ್ರಗಳಿರಬೇಕು. ಭಗವಂತರಿರಬೇಕು, ನಮ್ಮ ಗುರುಗಳಿರಬೇಕು. ದೇವ ಶಾಸ್ತ್ರ ಗುರುಗಳಿಗೆ ಸತತ ನಮಸ್ಕಾರ ಮಾಡಬೇಕು. ಎದ್ದ ತಕ್ಷಣ ನಮ್ಮ ಕುಲದೇವರು ಯಾರು ಅಂತಂದ ತಕ್ಷಣ ನಮ್ಮ ಕುಲದೇವರು ಅರಿಹಂತ ಪರಮೇಶ್ವರ ತೀರ್ಥಂಕರರು, ಅವರಿಗೆ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಯಾರಿಗೆ ಮಾಡ್ತಿದ್ರಿ? ಕುದುರೆಗೆ ಮಾಡ್ತಿದ್ರಿ. ಕುದುರೆ ಮ್ಯಾಗ ಅವರಿಗೆ ಮಾಡ್ತಿದ್ರಿ. ಆ ಥರ ಎಲ್ಲ ಜೈನ ಧರ್ಮದಲ್ಲಿ ಇಲ್ಲ. ನೀವು ಜೈನರಿದ್ದೀರಿ, ದಿಗಂಬರ ಜೈನರಿದ್ದೀರಿ ಅಂದಮೇಲೆ ನಿಮ್ಮ ಆರಾಧ್ಯ ವಸ್ತ್ರಧಾರಿಗಳು ಅಥವಾ ದಿಗಂಬರರು ಇಷ್ಟು ಗೊತ್ತಾಗಬೇಕಲ್ಲ. ಇನ್ನು ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಎಂಥ ದಿಗಂಬರ ಜೈನರು ನಾವು? ಇಷ್ಟು ಗೊತ್ತಿಲ್ಲ, ಬೇಸಿಕ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂದ್ರೆ ನಾವು ಎಂಥ ಸ್ಥಿತಿ ಆಗಿತ್ತು ಅಂತಂದ್ರೆ ಇವತ್ತೇ ಸದ್ಯ ಜನಿಸಿದ ಮಗುವಿನ ಹಾಗೆ. ಅದಕ್ಕೇನು ಗೊತ್ತಿದೆ? ಜಗತ್ತು ಈಗ ಜಗತ್ತಿನಲ್ಲಿ ಬಂದಿದೆ, ಏನು ಗೊತ್ತಿಲ್ಲ. ಕಂತೆರೆದಿದೆ ಈಗ, ಏನೆಲ್ಲ ಜಗತ್ತು ಕಾಣ್ತಾ ಇದೆ ಅಂತ. ಆ ಥರ ಆದ್ರೆ ಒಳಗಿಂದೆಲ್ಲ ಗೊತ್ತಿತ್ತು, ಹಿಂದಿಂದೆಲ್ಲ ಗೊತ್ತಿತ್ತು. ಆದರೆ ಹೊಸದಾಗಿ ಜಗತ್ತಿನಲ್ಲಿ ಏನಿದೆ ಅದು ಗೊತ್ತಿಲ್ಲಲ್ಲ. ಹಾಗೆ ಜೈನ ಧರ್ಮ, ದಿಗಂಬರ ಜೈನ ಧರ್ಮ ಸರ್ವಶ್ರೇಷ್ಠ, ಎಲ್ಲಕ್ಕಿಂತ ಉಚ್ಚ ಮಟ್ಟದ ನಿರ್ದೋಷ ಸತ್ಯ ಧರ್ಮ ಇಲ್ಲಿದೆ. ಇಂಥ ಧರ್ಮವನ್ನು ಎಲ್ಲರೂ ಮಾನ್ಯ ಮಾಡ್ತಾರೆ. ಆದರೆ ಮಾನಸಿಕತೆ ಏನಿದೆ ಅಂತಂದ್ರೆ ಕಠಿಣ. ಆ ಥರ ಕಠಿಣ ಅಲ್ಲ, ಅತ್ಯಂತ ಸರಳ ಇದೆ. ಇದರೊಳಗೆ ಮುನಿಗಳ ತ್ಯಾಗ ತಪಸ್ಸು ಅದನ್ನು ನೋಡಿ ಹೆದರಿಕೊಳ್ಳುವುದು. ಕಠಿಣ ಅಂತ ಅಂದ್ಬಿಟ್ರೆ ಮುಗಿತು, ಅದ್ರೊಳಗೇನು ಮತ್ತೊಂದೇನು ವಿಚಾರ ಮಾಡಲಿಕ್ಕೆ ಹೋಗಲ್ಲ. ಮುನಿ ಧರ್ಮ ಒಂದೇ ಇದೆ. ಏನು ಶ್ರಾವಕ ಧರ್ಮ ಇಲ್ಲ. ಶ್ರಾವಕ ಧರ್ಮ ಸರಳವಾಗಿದೆಯೋ ಅಥವಾ ಕಠಿಣ ಆಗಿದೆ? ಯಾರಿಗೆ ಮುನಿ ಧರ್ಮ ಶಕ್ಕಿಲ್ಲ ಅವರು ಶ್ರಾವಕ ಧರ್ಮವನ್ನು ಮಾಡಿ ಆತ್ಮಕಲ್ಯಾಣ ಮಾಡಿಕೊಳ್ಳಬೇಕು ಅನ್ನುವಂಥ ಸನ್ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಭಗವಂತರು. ಕೊಟ್ಟಿದ್ದಾರಲ್ಲ. ಶ್ರಾವಕ ಧರ್ಮ ಎಷ್ಟು ಸರಳ ಇದೆ ಅಂತಂದ್ರೆ ಅದರೊಳಗೂ ಮತ್ತೆ ಎಷ್ಟು ಸರಳ ಮಾಡಿಕೊಡ್ತಾರೆ ಅಂತಂದ್ರೆ 12 ಸ್ಟೇಜ್ಗಳನ್ನು ಮಾಡಿದ್ದಾರೆ, 12 ಮೆಟ್ಟಲುಗಳನ್ನು. ಸಮ್ಯಕ್ ಚಾರಿತ್ರದ ಮೆಟ್ಟಲುಗಳು 11, 12 ಅಲ್ಲ 11. ಪ್ರತಿಮೆಗಳೆಷ್ಟು? 11 ಪ್ರತಿಮೆಗಳು. ಯಾರಿಗೆ ಒಟ್ಟು ನನಗೆ ಶ್ರಾವಕ ಧರ್ಮದಲ್ಲೂ ಕೂಡ ಏನೇನು ಶಕ್ತಿಲ್ಲ ಅನ್ನುವಂಥವ್ರು 1ನೇ ಪ್ರತಿಮೆಯನ್ನಾದರೂ ಪಾಲನೆ ಮಾಡಬೇಕು. 1ನೇ ಪ್ರತಿಮೆ ಹೆಸರೇನು?
ದರ್ಶನ ಪ್ರತಿಮೆ. ದರ್ಶನ ಪ್ರತಿಮೆ ಅಂತಂದ್ರೆ ಕೆಲವೊಬ್ರು ಏನು ಅರ್ಥ ಮಾಡ್ಕೋತಾರ ಗೊತ್ತಾ, ದರ್ಶನ ಪ್ರತಿಮೆ ಅಂತಂದ್ರೆ ನಿತ್ಯ ದರ್ಶನ ಮಾಡ್ಬೇಕಾ, ಇದು ಶಕ್ಯ ಇಲ್ಲ. ದೇವ ದರ್ಶನ ಈ ತರ ತಿಳ್ಕೊತಾರೆ. ದೇವ ದರ್ಶನ ಅಲ್ಲ, ಸಮ್ಯಕ್ ದರ್ಶನ ಹೊಂದಬೇಕು. ಮಿಥ್ಯಾತ್ವವನ್ನು ತ್ಯಾಗ ಮಾಡಬೇಕು. ಯಾವ ಪ್ರತಿಮೆಯಲ್ಲಿ? ದರ್ಶನ ಪ್ರತಿಮೆಯಲ್ಲಿ ಸಂಪೂರ್ಣ ಮಿಥ್ಯಾತ್ವ ತ್ಯಾಗ ಮಾಡಬೇಕು. ಮಿಥ್ಯಾತ್ವಕ್ಕೆ ಇರುವಂತ 25 ದೋಷಗಳನ್ನು ಓದಿಕೊಳ್ಬೇಕು. ದೋಷಗಳು, ಆ ದೋಷಗಳೆಲ್ಲ ಇರುವಾಗ ಸಮ್ಯಕ್ ದರ್ಶನ ಇರುವುದೇ ಇಲ್ಲ. 25 ದೋಷಗಳಿಂದ ರಹಿತವಾದ ಸಮ್ಯಕ್ತ್ವ ಧರ್ಮದ ಆಚರಣೆಯನ್ನು ಮಾಡಬೇಕು. ಒಂದು ಸಲ ಓದಿಕೊಳ್ಳಲ್ಲ. ರತ್ನಗಡ ಶ್ರಾವಕಾಚಾರದಲ್ಲಿ 25 ದೋಷಗಳನ್ನು ಕೊಟ್ಟಿದ್ದಾರೆ. 2 ಲೈನ್ ಇದೆ, ಒಂದೇ ಪೇಜ್ದಲ್ಲಿ ಎಲ್ಲ ವಿಷಯ ಇದೆ. ಅದನ್ನಷ್ಟು ಓದ್ಕೊಂಡು ನನಗೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತದೆ. ದೋಷಗಳು ಗೊತ್ತಾದಾಗ ಗುಣಗಳಲ್ಲಿ ಇರ್ತಾನೆ ಆತ್ಮ, ದೋಷಗಳ ಕಡೆಗೆ ಹೋಗೋಲ್ಲ. ಆ ದೋಷಗಳೇ ಗೊತ್ತಿಲ್ಲ ಅಂದಾಗ ದೋಷಗಳನ್ನೇ ಮಾಡ್ತಿರ್ತಾನೆ. ಅದು ಗುಣವೋ ಅಥವಾ ದೋಷವೋ ಇದು ಗೊತ್ತಿರಲ್ಲ, ಅದಕ್ಕೆ ದೋಷಗಳನ್ನು ಮಾಡ್ತಿರ್ತಾನೆ. ಆ ಥರ ಆಗಬಾರ್ದು. 25 ದೋಷಗಳನ್ನು ಆ ಸಮ್ಯಜ್ಞಾನ ಸಂಸ್ಕಾರ ಅನ್ನುವಂಥ ಪುಸ್ತಕದಲ್ಲಿ ಕೊಟ್ಟದ್ದಿದೆ, ಅದನ್ನು ಓದಿಕೊಳ್ಳಿ. ಶ್ರಾವಕ ಅನ್ನುವಂಥ ಪಾಠದಲ್ಲಿ 25 ದೋಷಗಳನ್ನು ಕೊಟ್ಟದ್ದಿದೆ, ಅದನ್ನು ಓದಿಕೊಳ್ಳಿ. 25 ದೋಷಗಳಿಂದ ರಹಿತವಾದ ಸಮ್ಯಕ್ತವನ್ನು ಪಾಲನೆ ಮಾಡುವುದೇ ದರ್ಶನ ಪ್ರತಿಮೆ. ದರ್ಶನ ಪ್ರತಿಮೆ ಅಂದ್ರೆ ಏನು? ಸಮ್ಯಕ್ತ್ವ ಧರ್ಮವನ್ನು ಪಾಲಿಸುವುದು ದರ್ಶನ ಪ್ರತಿಮೆ. ದೇವದರ್ಶನ ಅಲ್ಲ, ಲಕ್ಷದಲ್ಲಿ ಇಟ್ಟುಕೊಳ್ಳಿ. ದೇವದರ್ಶನ ಅಲ್ಲ. ದೇವದರ್ಶನ ಅಂದ್ರೆ ಏನು? ಅದು ಇದೆಯಲ್ಲ, ದೇವದರ್ಶನ ಅನ್ನುವಂಥದ್ದು ನಮ್ದು ಬರ್ತಾ ಇರ್ತದೆ ಅಲ್ಲ, ಅದು ಯಾವ ಪ್ರತಿಮೆ? ಅದು ಪ್ರತಿಮೆಯೇ ಅಲ್ಲ. ಆದರೆ ಏನು? ಅದು ಕರ್ತವ್ಯ. ಷಟ್ ಕರ್ತವ್ಯಗಳಿರ್ತಾವಲ್ಲ. ದೇವದರ್ಶನ ಅನ್ನೋದನ್ನ ಕರ್ತವ್ಯದಲ್ಲಿ ಯಾರೂ ಹೇಳಿಲ್ಲ. ದೇವ ಪೂಜೆಯನ್ನ ಕರ್ತವ್ಯದಲ್ಲಿ ಹೇಳಿದ್ದಾರೆ. ಯಾವ ಶ್ರಾವಕರು ಭಗವಂತನ ಪೂಜೆಯನ್ನು ಮಾಡೋಲ್ಲಲ್ಲ, ಅವರು ಶ್ರಾವಕರೇ ಅಲ್ಲ. ಕೇವಲ ದರ್ಶನ ಅಷ್ಟು ಮಾಡ್ತಾರಲ್ಲ, ಅವರು ಶ್ರಾವಕರೇ ಅಲ್ಲ. ಪೂಜಾ ಕರ್ತವ್ಯದಲ್ಲಿ ಇರಿಸಿದ್ದಾರೆ. ಷಟ್ ಕರ್ತವ್ಯಗಳಲ್ಲಿ ಏನೇನು ಬಂದು? ದೇವ ಪೂಜೆ, ದೇವ ದರ್ಶನ, ಗುರುಪಾಸ್ತಿ ಈ ಥರ ಇದೆಯೋ? ಇಲ್ಲ. ದೇವ ಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ದಾನ ಜ್ಞಾನ ಅಲ್ಲ, ದಾನ. ಇವು ಷಟ್ ಕರ್ತವ್ಯ. ಈ ಷಟ್ ಕರ್ತವ್ಯಗಳು ಪ್ರತಿಮೆಯಲ್ಲಿ ಇವೆ ಏನು? ಪ್ರತಿಮೆಗಳು ಬೇರೆ, ಈ ಷಟ್ ಕರ್ತವ್ಯಗಳೇ ಬೇರೆ. ಯಾರಿಗೆ ಒಂದೂ ಪ್ರತಿಮೆ ಇಲ್ಲ, ಆ ಷಟ್ ಕರ್ತವ್ಯಗಳನ್ನಾದರೂ ಮಾಡಬೇಕು. ಷಟ್ ಕರ್ತವ್ಯಗಳೆಲ್ಲ ಇವು ಪ್ರಾರಂಭಿಕ. ಪೂಜಾ ಮಾಡುವುದು, ಪೂಜಾ ಮಾಡುವುದೇ ಸಮಸ್ಯೆ ಆಯಿತು ಅಂತಂದ್ರೆ ನಮ್ಗೆ ಜೈನರಾಗಕ್ಕೆ ಶಕ್ತಿ ಇಲ್ಲ. ಎಲ್ಲಕ್ಕಿಂತ ಮೊದಲ ಕರ್ತವ್ಯ ಯಾವುದು? ದೇವ ಪೂಜೆ. ಎಂಥ ಜೈನರು ನಾವು, ಎಂಥ ಜೈನರು! ಏನು ಪೂಜಾ ಮಾಡೋದು ಗೊತ್ತಿಲ್ಲ, ಏನು ಭಗವಂತರ ದರ್ಶನನೂ ಗೊತ್ತಿಲ್ಲ, ಬರೇ ಸಂಸಾರ 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 ಸಂಸಾರ. ಎಲ್ಲಿ ಉಳಿಯಿತು ಆತ್ಮ ಕಲ್ಯಾಣ? ಎಷ್ಟು ದೂರ ಇದ್ದೀವಿ. ಉಚ್ಚ ಕುಲದಲ್ಲಿ ಜನ್ಮ ತಾಳಿ ಎಷ್ಟು ದೂರವಾಗಿದ್ದೀವಿ ನಾವು ಧರ್ಮದಿಂದ. ಹೀಗಾಗಬಾರದು. ಅಹಿತ ಆಗ್ತದೆ, ಆತ್ಮ ಅಕಲ್ಯಾಣ ಆಗುತ್ತೆ. ಮೊದಲನೇ ಕರ್ತವ್ಯ ದೇವ ಪೂಜೆ. ನೋಡಿ, ದೇವ ಪೂಜೆ ಮಾಡ್ತೀವಿ ಅಂತಂದ್ರೆ ದೇವ ದರ್ಶನ ಆಗುಲ್ವಾ? ದರ್ಶನ ಮಾಡೋದನ್ನು ಪೂಜಾ ಶುರು ಮಾಡ್ತೀವ? ಹೋದ ನಂತರ ಭಗವಂತರ ದರ್ಶನ ಮೊದಲು ಮಾಡ್ತೀವ ಅಥವಾ ಪೂಜಾನೂ ಶುರು ಮಾಡಿಬಿಡ್ತೀವ? ಅದಕ್ಕೆ ದರ್ಶನ ಅತಿ ಸಣ್ಣದಾದ ಮಾತು, ಆದರೆ ಪೂಜೆ ಅನ್ನುವಂಥದ್ದು ಒಂದು ವಿಶೇಷ ಪರಿಪೂರ್ಣವಾದ ಮಾತು. ಮೊದಲನೇ ಕರ್ತವ್ಯ ಯಾವುದು ಅಂತಂದ್ರೆ ಪೂಜೆಯನ್ನ ಮಾಡಲೇಬೇಕು. ಪೂಜೆಯನ್ನು ಮಾಡುವವರಿಗೆ ದರ್ಶನ ತಾನಾಗಿ ಸ್ವತಃ ಆಗಿ ಆಗ್ತದೆ. ಈ ಥರದಲ್ಲಿರಬೇಕು. ಯಾರೊಬ್ಬರು ತಪ್ಪಬಾರದು. ಭಗವಂತರ ಪೂಜೆ ಮಾಡದೆ ಎಂದು ಊಟ ಮಾಡಬಾರದು. ಅಂದ್ರೇನೆ ದಿಗಂಬರ ಜಯಂತಿ. ಇಲ್ಲಿ ಅಂತ ದಿಗಂಬರ ಜಯಂತಿ ಹೆಸರಿಗೆ ಮಾತ್ರ. ಮಾಡ್ತೀರಾ ದೇವ್ರ ಪೂಜಾ? ದರ್ಶನ ಅಲ್ಲ, ದರ್ಶನ ತಂತನ ಆಗ್ತದೆ.
ಡೈಲಿ ಮಾಡಬೇಕು. ತಪ್ಪಿ ಆರೋಗ್ಯ ಇಲ್ಲ ಅಂದಾಗ ಅದೇನು ನೋಡಿ, ಕರ್ತವ್ಯ ಅಂತಂದ್ರೆ ಕರ್ತವ್ಯ. ನಮಗೆ ಅಡಚಣೆಗಳು ಬಂದಾಗ ಅದು ಮಾತು ಬೇರೆ ಇದೆ, ಮಾಡ್ಲೇಬೇಕು ಅನ್ನುವಂಥದ್ದು. ಕೆಲವೊಬ್ರು ಏನು ಟೆನ್ಷನ್ ಮಾಡ್ಕೋತ ಗೊತ್ತಾ, ನಾವು ದೇವ್ ಪೂಜೆ ಮಾಡೋಲ್ರಿ, ನಾವು ವ್ರತ ತಗೊಳ್ರಿ. ಯಾಕಂತಂದ್ರೆ ನಾವು ಭಾಳ ಅಡಚಣೆ ಬಂದಾಗ ಏನ್ ಮಾಡಿದ್ರಿ, ಆ ಅಡಚಣೆಯನ್ನ ಒಂದು ದೊಡ್ಡ ಗುಡ್ಡ ಮಾಡ್ಕೊಂಡು ದೇವ್ ಪೂಜಾನ ಬಿಟ್ಬಿಟ್ಟಿದ್ದಾರೆ. ಇಡೀ ಜೀವನ ಅದೇ ತರ ವ್ರತ ಇಲ್ಲದೆ ಹೋಗ್ತಾ ಇದೆ, ಕರ್ತವ್ಯಗಳನ್ನು ಮಾಡದೆ ಜೀವನ ಸಾಗ್ತಾ ಇದೆ. ಆ ಥರ ಅಲ್ಲ, ನಾವು ಎಲ್ಲ ವ್ರತಗಳನ್ನು ಮಾಡಬೇಕು. ಇನ್ನು ಅಡಚಣೆಗಳಿದ್ದಾಗ ಇಲ್ಲ ಅಂತಂದ್ರೆ ಇಲ್ಲ, ಅವಾಗ ಏನು ಮಾಡಬೇಕು, ಅಡಚಣೆಗಳಿದ್ದಾಗ ಒಂದು ಮಾಲ ಫೇರಿಸ್ಬೇಕು. ಇವತ್ತು ದೇವ ದರ್ಶನ ತಪ್ಪಿತು ಅಥವಾ ಪೂಜನ ತಪ್ಪಿತು ಅಂತಂದಾಗ ನಮ್ಮ ಅಂತರಂಗದಲ್ಲಿ ಇದು ತಪ್ಪಿದೆ ಅನ್ನುವಂಥ ಅಪರಾಧದ ಆಭಾಸವಾದರೂ ಇರ್ತದೆ ಅಲ್ಲ, ಇರ್ತದೆ. ಅವಾಗ ಏನು ಮಾಡಬೇಕು, ಅಪರಾಧದ ಆಭಾಸದಿಂದ ಪ್ರತಿಕ್ರಮಣ ಮಾಡಿಕೊಳ್ಳಬೇಕು ಮತ್ತು ಒಂದು ಮಾಲ ಜಪ ಹಾಕಬೇಕು. ತಪ್ಪಿತು ಅಂತಂದರೆ ಒಂದು ಯಾವುದಾದ್ರೂ ಸಾಮಾಯಿಕ ತಪ್ಪಿತು, ಸಾಮಾಯಿಕ ಮಾಡುವವರಿಗೆ ಸಾಮಾಯಿಕ ತಪ್ಪದಿಲ್ಲ. ಅಂದರೆ ಈ ಥರ ಜೀವನದೊಳಗೆ ಎಷ್ಟೋ ಸಾಮಾಯಿಕಗಳು ತಪ್ತವೆ ಅಂತ ಹೇಳ್ಬಿಟ್ಟು ಆ ಪ್ರತಿಮೆಗಳಿಂದ ದೂರ ಇರ್ಬೇಕಾ? ಪ್ರತಿಮೆ ಇಲ್ಲದೇನೆ ನಮ್ಮ ಜೀವನವನ್ನೆಲ್ಲ ಸಾಗಿಸ್ಬೇಕಾ? ಅಸಂಯಮದಿಂದ ಕಾಲನ್ನು ಕಳೆದು ಅಕಲ್ಯಾಣ ಮಾಡಿಕೊಳ್ಬೇಕಾ? ಇಲ್ಲ, ಆ ಥರ ಮಾಡಬಾರ್ದು. ತಪ್ಪಿದ್ರೆ ತಪ್ಪಲಿ, ದೋಷ ಹತ್ತಿದ್ರೆ ಹತ್ತಲಿ, ಆದರೆ ಅವುಗಳಿಗೂ ಕೂಡ ಅದರ ಪರಿಹಾರಕ್ಕೆ ಏನಾದರೂ ಉಪಾಯಗಳನ್ನು ಹೇಳಿಕೊಟ್ಟಿದ್ದಾರಲ್ಲ, ಆ ಉಪಾಯಗಳ ಮೂಲಕ ನಾವು ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಅನ್ನುವಂಥ ಸಂಕಲ್ಪದಿಂದ ನಾವು ಪ್ರತಿಮಾಧಾರಿ ಆಗಬೇಕು. ಹೆದರಬಾರ್ದು, ಹೆದರಿ ಹಿಂದೆ ಸರಿಬಾರ್ದು. ಅದಕ್ಕೆ ಅನೇಕ ಮಾರ್ಗಗಳಿವೆ. ದೋಷ ಹತ್ತಿದ್ರೂ ಹತ್ತಲಿ ಅನ್ನೋದು, ಈಗ ಒಬ್ಬ ವ್ಯಾಪಾರಿ ಇದ್ದಾನೆ, ಅವನಿಗೆ ವ್ಯಾಪಾರ ಮಾಡದೆ ಮತ್ತೆ ಯಾವುದೂ ಉಪಜೀವಿಕೆ ಇಲ್ಲ, ವ್ಯಾಪಾರ ಮಾಡಲೇಬೇಕು. ಆಮೇಲೆ ವ್ಯಾಪಾರವನ್ನು ಹೇಗೆ ಮಾಡಬೇಕು ಅನ್ನುವಂತಹ ಚಿಂತನೆಗೆ ಬಂದು ಆತ ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ನಾನು ಕಿರಾಣ ಅಂಗಡಿ ತೆಗಿಬೇಕು, ಆದರೆ ಕಿರಾಣ ಅಂಗಡಿ ತೆಗೆದ್ರೆ ಇಷ್ಟು ನುಕ್ಸಾನ, ಇಷ್ಟು ನುಕ್ಸಾನ. ಅದೇ ಬಾರಿ ಚಿಂತನೆ ಮಾಡಿಕೊಂಡು ಹೌದಲ್ಲ ಇದ್ರೊಳಗೆ ಭಾಳ ನುಕ್ಸಾನ ಅಂತ ಹೇಳ್ಬಿಟ್ಟು, ನುಕ್ಸಾನ ಇದೆ ಅಂದರೆ ಒಟ್ಟು ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಳ್ಳೋಣ, ನಡೀತದೆ. ಆದರೆ ನುಕ್ಸಾನ ಎಷ್ಟು ಅನ್ನೋದನ್ನು ಗಣಿತ ಹಾಕ್ತಾನೆ. ಇಷ್ಟು ನುಕ್ಸಾನ, ಇಷ್ಟು ಲಾಭ. ನುಕ್ಸಾನ ಕಡಿಮೆ, ಲಾಭ ಜಾಸ್ತಿ ಅನ್ನುವಾಗ ಅಂಗಡಿ ಹಾಕ್ತಾನೋ ಅಥವಾ ಇಲ್ಲ? ಏನು ನುಕ್ಸಾನ, ಸ್ವಲ್ಪ ನುಕ್ಸಾನ ಅಂತೇಳಿ ನುಕ್ಸಾನ ಆಗ್ತದಲ್ಲ, ಯಾಕೆ ಅಂಗಡಿ ತೆಗಿಬೇಕು? ಇಷ್ಟು ಆಗಬಾರ್ದಿದೆಯಲ್ಲ ನುಕ್ಸಾನ. ಲಾಭವೇ ಲಾಭ ಆಗೋದಿದ್ರೆ ಅಂಗಡಿ ತೆಗಿತೀನಿ, ನಾನು ಇದ್ರೆ ಅಂಗಡಿ ತೆಗೆದು ಬಿಡ್ತೀನಿ. ಹೆಚ್ಚಿನೋ ನೀನು ಧರ್ಮದಲ್ಲೂ ಕೂಡ ಹಾನಿ ಇದೆ, ದೋಷಗಳಿವೆ, ಎಷ್ಟೋ ಇದೆ, ಅನಿವಾರ್ಯ ವಶದಿಂದ ಇದೆಯಲ್ಲ. ಅಂಥವುಗಳಲ್ಲಿ ಆ ದೋಷಗಳು ಉಂಟಾದಾಗ, ಕರ್ಮಗಳೆಲ್ಲ ಅಶುಭ ಕರ್ಮಗಳು ಕಟ್ಟಿದಾಗ ಅದಕ್ಕೇನು ಉಪಾಯ ಅನ್ನುವುದನ್ನು ಹೇಳಿದ್ದಾರೋ ಅಥವಾ ಹೇಳಿದಾರಲ್ಲ, ಅದನ್ನು ತಿಳ್ಕೊಂಡು ವ್ರತಗಳಿಗೆ ಹೆದರಿ ಏನು ಮಾಡದೇ ಇರೋದು ಕೂಡ ಅದು ಒಂದು ಜೀವನ. ಅಸಂಯಮದಿಂದ ಕಾಲು ಕಳೆದ್ರೂ ಅಲ್ಲಿ ಪಾಪ ಹತ್ತಾ ಇಲ್ವ? ಏನು ವೃತಗಳನ್ನು ತಕ್ಕೊಂಡಾಗ ಪಾಪ ಹತ್ತದೆ ಅಂತ ಹೇಳ್ಬಿಟ್ಟು ಪಾಪದಲ್ಲಿಯೇ ಇದ್ಕೊಂಡು ಕಾಲ ಕಳೀತಾ ಇದ್ದೀವಿ. ಇಲ್ಲಿ 100% ಪಾಪ ಹತ್ತಾ ಇದೆ. ಆದರೆ ವೃತಗಳನ್ನು ತಕ್ಕೊಂಡಾಗ ಎಷ್ಟೋ ಪುಣ್ಯ ಹತ್ತದೆ ಮತ್ತು ಪಾಪ ಸ್ವಲ್ಪ ಹತ್ತದೆ. ಅದನ್ನು ಮಾಡಬೇಕು ಅಥವಾ ಅದಕ್ಕೆ ಸ್ವಲ್ಪ ಪಾಪ ದೋಷಗಳಿಗೆ ಹೆದರಿ ನಾವು ಸಂಪೂರ್ಣ ಪಾಪ ಮಾಡಬೇಕು. ಆ ವೃತ್ತಿಗಳೆಲ್ಲ ಪರಿಪೂರ್ಣ ಪಾಪದಲ್ಲಿ ಕಾಲು ಕಳೀತಾರೆ. ಆದರೆ ವೃತ್ತಿಗಳು ವೃತ್ತದಲ್ಲಿ ಕಾಲ ಕಳೀತಾರೆ. ಇನ್ನು ಆ ವೃತ್ತಗಳಲ್ಲಿ ಅಲ್ಪ ಸ್ವಲ್ಪ ತಪ್ಪಿ ಯಾವಾಗಾದರೂ ಒಮ್ಮೆ
ಸ್ವಲ್ಪ ದೋಷ ಆಯಿತು ಅಂತಂದರೆ ಅದಕ್ಕೆ ಪ್ರತಿಕ್ರಮಣ ಮಾಡ್ತಾರೆ, ಪ್ರಾಶ್ಚಿತ್ಯ ತಗೊಳ್ತಾರೆ, ಮುಂದುವರಿತಾರೆ. ಅಂಗಡಿ ನಡೆಸುವಾಗ ಪ್ರತಿನಿತ್ಯ ಒಂದು ಸ್ವಲ್ಪ ಆದರೂ ಹಾನಿಯಾಗಿ ಆಗುವುದು, ಆದರೆ ಲಾಭ ಜಾಸ್ತಿ ಆಗಿರುತ್ತದೆ. ಹಾಗೆ ವ್ರತಗಳಿಂದ ಲಾಭ ಜಾಸ್ತಿ, ಹಾನಿ ಕಡಿಮೆ ಅಂತ ತಿಳ್ಕೊಂಡು ವ್ರತಗಳ ಕಡೆಗೆ ನಮ್ಮ ಲಕ್ಷ್ಯ ಹರಿಯಬೇಕು. ವ್ರತಗಳನ್ನೇ ಆಚರಿಸಬೇಕು. ವ್ರತಗಳ ಮೂಲಕನೇ ಮರಣ ಆಗಬೇಕು. ಸ್ವಲ್ಪ ಹಾನಿ ದೋಷಪೂರ್ಣವಾದ ಮರಣ ಆದ್ರೂ ಅಡ್ಡಿ ಇಲ್ಲ, ಆದರೆ ಲಾಭ ಜಾಸ್ತಿ ಇದೆ ಅನ್ನುವಂಥ ಅವಸ್ಥೆಯಲ್ಲಿ ಮರಣ ಆದ್ರೂ ಕೂಡ ಸಲ್ಲೇಖನ ಮರಣ ಇದೆ. ಅಲ್ಪ ದೋಷ ಇದ್ದವರಿಗೂ ಸಲ್ಲೇಖನ ಮರಣ ಇದೆ. ಮತ್ತು ಎಂಥ ಶ್ರಾವಕರಿದ್ದರೂ, ಎಷ್ಟು ಪ್ರತಿಮಾಧಾರಿ, ಎಷ್ಟು ಪ್ರತಿಮೆಗಳಿದ್ದರೂ ಕೂಡ, ಎಂಥ ಪ್ರತಿಮೆಯನ್ನು ಧರಿಸಿದ್ರೂ ಕೂಡ ದೋಷ ಇಲ್ಲದಂತಹ, ದೋಷ ಒಟ್ಟು ಒಂದು ಸೂಕ್ಷ್ಮ ದೋಷನೂ ಹತ್ತಿಲ್ಲ ಅನ್ನುವಂಥ ಯಾವೊಬ್ಬರು ಶ್ರಾವಕರು ಇರಲಿಕ್ಕೆ ಶಕ್ಯವೇ ಇಲ್ಲ. ಅಂತ ಯಾವ ಕಿರಾಣಿ ಅಂಗಡಿ ಇದೆ ಹೇಳ್ರಿ ಜಗತ್ತಿನೊಳಗೆ ಹಾನಿಯಾಗಿಲ್ಲ ಅನ್ನುವಂಥದ್ದು? ಆಗಿರ್ಬೇಕಲ್ಲ ಒಂದಾದರೂ ದಿವಸ. ಇವತ್ತು 1,000 ಗಳಿಸಬೇಕಾಗಿತ್ತು, ಆದರೆ ಕೇವಲ 500 ಗಳಿಸಿದ್ದೀವಿ ಅಂತಂದ್ರೆ 50% ಲಾಭ ಆಗಿದೆ. ಅಲ್ಲ, ಆದರೆ ಮೂಲವನ್ನೇ ಕಳೆದುಕೊಳ್ಳಬಾರ್ದು ಅಷ್ಟೇ. ಮೂಲಧನವನ್ನು ಕಳೆದುಕೊಳ್ಳಬಾರ್ದು. ಇನ್ನು ಬಡ್ಡಿ ಧನ ಏನಿರ್ತದೆ ಅದು ಕಳೆದು ಹೋದ್ರೆ ಅಡ್ಡಿ ಇಲ್ಲ. ಮೂಲಧನ ಕಳೆದುಕೊಳ್ಬಾರ್ದು. ನಿಮ್ದು ಎಷ್ಟು ಎಕರೆ ಹೊಲ ಇದೆಯಲ್ಲ, ಕನಿಷ್ಠ ಅದನ್ನಾದ್ರೆ ಮಾರಬಾರ್ದು. ಇನ್ನು ಹೊಲದೊಳಗೆ ಬೆಳೆ ಬರ್ತದೆಯೋ ಇಲ್ಲೋ ಅದು ವಿಷಯ ಬೇರೆ. ನಿಮ್ಮ ಮೂಲ ಸಂಪತ್ತಿ ಹೊಲ ಅಂತಂದ್ರೆ ಇದನ್ನು ಮಾರ್ಕೊಂಡು ಎಲ್ಲ ರೊಕ್ಕ ಹಾಳು ಮಾಡ್ಕೊಂಡು ಕೂತ್ಕೋಬೇಡ್ರಿ, ತಿನ್ನೋರೇನು. ಹಾಗೆ ವ್ರತಗಳ ವಿಷಯದಲ್ಲಿ ಇದೇ ಥರ ಚಿಂತನೆ ಮಾಡಿಕೊಂಡು ಮುಂದುವರಿಬೇಕು. ಸಂಸಾರವನ್ನು ಹೇಗೆ ನಡೆಸ್ತಾ ಇದ್ದೀವಿ ಶಕ್ತಿದ್ದಷ್ಟು, ಹಾಗೆಯೇ ಧರ್ಮವನ್ನು ನಡೆಸುವಂಥ ವಿಧಿವಿಧಾನಗಳಿವೆ. ಧರ್ಮದಲ್ಲೂ ಕೂಡ ಅದೇ ಥರ ಶ್ರದ್ಧೆಯನ್ನು ಇಟ್ಕೊಂಡು ಮುಂದುವರಿಯಬೇಕು. ಅಲ್ಪ ಸ್ವಲ್ಪ ದೋಷಗಳ ಕಡೆಗೆ ಲಕ್ಷ್ಯ ಕೊಟ್ಟು ಸಂಯಮ ಮಾರ್ಗದಿಂದ, ಚಾರಿತ್ರ ಧರ್ಮದಿಂದ ದೂರ ಸರಿಬಾರದು. ಅದನ್ನು ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತಾ ಹೋಗಬೇಕು. ಅದಕ್ಕೆ ಈ ಶಕ್ಯತೆಯನ್ನೇ ಲಕ್ಷ್ಯದಲ್ಲಿರಿಸಿಕೊಂಡು ತೀರ್ಥಂಕರು ಏನು ಮಾಡಿದ್ದಾರೆ, 11 ಪ್ರತಿಮೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವ ಶ್ರಾವಕರಿಗೆ ಎಷ್ಟು ಪ್ರತಿಮೆಗಳನ್ನು ಪಾಲನೆ ಮಾಡಲಿಕ್ಕೆ ಶಕ್ಯವೋ ಅಷ್ಟನ್ನೇ ತಕ್ಕೊಳ್ಳಲಿ ಅನ್ನುವಂಥ ಉದ್ದೇಶದಿಂದ 1 ರಿಂದ 10 ಪ್ರತಿಮೆಗಳಿವೆ. ಯಾರಿಗೆ ಚಾರಿತ್ರ ಧರ್ಮ ಶಕ್ಯವೇ ಇಲ್ಲ ಅಂತಂದರೆ ಅವರಿಗೆ ದರ್ಶನ ಪ್ರತಿಮೆಯಾದರೂ ಶಕ್ಯವಿರಲಿ ಅಂತ ಮಿಥ್ಯಾತ್ವವನ್ನು ಬಿಟ್ಟು ಸಮ್ಯಕ್ತದಿಂದ ಕಾಲು ಕಳೆದರೂ ಕೂಡ ಆತ್ಮನಿಗೆ ಕಲ್ಯಾಣವಿದೆ ಅನ್ನುವಂಥ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಏನಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ನಮ್ಮ ಬದುಕಿನಲ್ಲಿ ಯಾವ ಧರ್ಮ ಇರಬೇಕು? ಸಮ್ಯಕ್ತ್ವ ಧರ್ಮ ಇರಬೇಕು. ಸಮ್ಯಕ್ತ್ವ ಧರ್ಮ ಅಂತಂದರೆ ನಮ್ಮ ಜಗಲಿ ಮೇಲೆ ಕುಲದೇವರು ಇರಬೇಕು. ಅಲ್ಲಿ ಒಂದು ಆ ಭಗವಂತರ ವಾಣಿ, ಆ ಭಗವಂತರ ಸರ್ವಜ್ಞ ಭಗವಂತರ ವಾಣಿ ಶಾಸ್ತ್ರ ಇರಬೇಕು. ಆಮೇಲೆ ಗುರುಗಳ ಒಂದು ಭಾವಚಿತ್ರ ಇರಬೇಕು. ಮೊದಲು ಇದೇ ಥರ ಇರ್ತಿತ್ತು. ಆ ಕಾಲಾಂತರದಲ್ಲಿ ಇದನ್ನೆಲ್ಲ ಮರೆತು ಬಿಟ್ರಲ್ಲ. ಮತ್ತು ಧರ್ಮದ ಜ್ಞಾನ ಇರೋದಕ್ಕೆ ಎಲ್ಲ ಗೊಂದಲ ಆಯಿತು. ಭ್ರಾಂತಿಗೆ ಇಳಿದ್ರು. ಭ್ರಾಂತಿ ಆಯ್ತಲ್ಲ, ಯಾವುದು ಧರ್ಮ, ಯಾವುದು ದೇವರ ಏನು ಗೊತ್ತಾಗ್ತಾ ಇಲ್ಲ. ಇದು ಏನಾದರೂ ಒಬ್ರು ಹಾಗೆ ಹೇಳ್ತಾ ಇದ್ದಾರೆ, ಒಬ್ರು ಹೀಗೆ ಹೇಳ್ತಾ ಇದ್ದಾರೆ. ಆ ಹೇಳುವಂಥ ಜನಗಳಲ್ಲಿನೇ ತಲೆ ಕೆಡಿಸ್ಕೊಂಡು ಶಾಸ್ತ್ರ ಓದಲಿಲ್ಲ, ಸ್ವಾಧ್ಯಾಯ ಮಾಡಲಿಲ್ಲ, ಪ್ರಾಮಾಣಿಕತೆ ಕಡೆಗೆ ಹೋಗಲಿಲ್ಲ, ಶಾಸ್ತ್ರ ಓದಲಿಲ್ಲ. ಇದು ಅನರ್ಥ ಆಯಿತು. ಆಮೇಲೆ ಧರ್ಮದ ದಾರಿಯನ್ನು ಪರರ ಆಶ್ರಯದಿಂದ ನಾವು ಹುಡುಕ್ಲಿಕ್ಕೆ ಹೋದೀವಿ. ಆಮೇಲೆ ಇದು ಸರಿನೋ ಅದು ಸರಿನೋ, ಅವರು ಹಂಗೆ ಹೇಳ್ತಾರಲ್ಲ, ಯಾವುದು ಮಾಡೋಣ? ಅವರು ಒಂಥರ ಹೇಳ್ತಾರೆ, ಇವರು ಒಂಥರ ಹೇಳ್ತಾರೆ, ಎಲ್ಲರೂ ಒಂದೊಂದು ಥರ ಹೇಳ್ತಾರೆ. ಇದಕ್ಕೇನು ಉಪಾಯ? ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ರತ್ನಕಣ ಶ್ರಾವಕಾಚಾರ ಭಗವಂತರ ವಾಣಿ ಇದೆ, ಅದನ್ನು ಸ್ವಾಧ್ಯಾಯ ಮಾಡಿದ್ರಿ ಅಂತಂದರೆ ನೀವು ಯಾರಿಗೂ ಕೇಳುವಂಥ ಅವಶ್ಯಕತೆಯೇ ಉಳಿಯಿಲ್ಲ. ಅಲ್ಲಿ ಸತ್ಯ ದಾರಿ ಇದೆ. ಅದರಲ್ಲಿ ಯಾವ ಥರದಿಂದ ಹೇಳಿದ್ದಾರೆ ಅದೇ ಥರದಿಂದ ಮಾಡಬೇಕು, ಅಷ್ಟೇ ಮಾಡಬೇಕು.
ಜನ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಇದು ಸರಿಯೋ ತಪ್ಪೋ ಅನ್ನುವಂಥ ವಿಚಾರಕ್ಕೆ ಹೋಗಲೇಬಾರದು. ನಾವು ಸೆಲ್ಫ್ ಡಿಪೆಂಡ್ ಆಗಿ ಕೇವಲ ಜನವಾಣಿಯ ಆಶ್ರಯದಿಂದ ನಡೀಬೇಕು. ಜನವಾಣಿ ಮಾತೆ ಏನು ಹೇಳ್ತಾ ಇದ್ದಾಳೆ ಹಾಗೇನೆ ನಡೀಬೇಕು. ಗೊತ್ತಾಯ್ತಲ್ಲ? ಇನ್ನು ಟೈಮ್ ಆಗಿದೆ. ಯಾವ ವಿಷಯ ಬಂದಿತ್ತು? ಸಂಜೋರಣ ಕಷಾಯ 4. ಆಕಷಾಯಗಳು 9 ಇವೆ. ಅವುಗಳಿಗೆ ಗುಣಸ್ಥಾನಗಳನ್ನು ಸೂಚಿಸ್ತಾರೆ ನೋಡಿ. ಹಾಸ್ಯ ಎಲ್ಲಿಂದ ಎಲ್ಲಿವರೆಗೆ? 1 ರಿಂದ 8. ರತಿ ಎಲ್ಲಿಂದ? 1 ರಿಂದ 8. ಅರತಿ ಎಲ್ಲಿಂದ ಎಲ್ಲಿವರೆಗೆ? 1 ರಿಂದ 8ನೇ ಗುಣಸ್ಥಾನದವರೆಗೆ. ಶೋಕ, ಭಯ, ಜುಗುಪ್ಸ, 1ನೇ ಭೇದದಿಂದ 6ನೇ ಭೇದದವರೆಗೆ ಈ ಅಕಷಾಯಗಳು 6 ಅಕಷಾಯಗಳು ಉದಯ 1 ರಿಂದ 8ನೇ ಗುಣಸ್ಥಾನದವರೆಗೆ ಇವುಗಳ ಅಸ್ತಿತ್ವ ಇದೆ. ಅಂದ್ರೆ ಅಲ್ಲಿ ತನಕ ಉದಯ ಇರ್ತದೆ. ಈ 6ರ ಉದಯ ಅಲ್ಲಿ ತನಕ 8ರ ತನಕ ಅಂದ್ರೆ ಶ್ರೇಣಿಯನ್ನು ಹತ್ತುವಂತಹ ಗುಣಸ್ಥಾನದು 8. ಅಲ್ಲಿಯೂ ಕೂಡ ಏನೇನಿದೆ? ಹಾಸ್ಯ ಇದೆ, ರತಿ ಇದೆ, ಅರತಿ ಇದೆ, ಶೋಕ ಇದೆ, ಭಯ ಇದೆ, ಜುಗುಪ್ಸ ಇದೆ, ಇವೆಲ್ಲ ಇವೆ. ಆಮೇಲೆ 9ರಲ್ಲಿ ಏನಿವೆ? ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ನೆನಪಿ ಉಳಿತಲ್ಲ? ಅಕಷಾಯಗಳನ್ನ 2ನೇ ಸ್ಟೆಪ್ನಲ್ಲಿ ನೆನಪಿಟ್ಕೊಳ್ಬೇಕು. 1ನೇ ಅಕಷಾಯದಿಂದ 6ನೇ ಅಕಷಾಯದವರೆಗೆ ಇವೆಲ್ಲ 1ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನದಲ್ಲಿ ಉದಯದಲ್ಲಿ ಇದ್ದಿರ್ತವೆ. ಆಮೇಲೆ ಉದಯದಲ್ಲಿ ಇವೆ ಅಂತಂದ್ರೆ ಬಂಧನೂ ಕೂಡ ಇದ್ದೇ ಇರ್ತದೆ. ಉದಯ ಇಲ್ಲದೆ ಬಂದಾಗಲ್ಲ, ಉದಯ ಇದ್ದಾಗಲೇನೆ ಬಂದಾಗುವುದು. ಇನ್ನು ಸತ್ವ 11ರವರೆಗಿದೆ. ಇನ್ನು ಕ್ಷಪಕ ಶ್ರೇಣಿಯನ್ನ ಹತ್ತಿದ್ರೆ ಸತ್ವ ಎಲ್ಲಿ ತನಕ? ಅಂದರೆ 8ನೇ ಗುಣಸ್ಥಾನದ ಮುಂದೆ ಇಲ್ಲ. ಇವುಗಳ ಉದಯ ಎಲ್ಲಿ ತನಕ ಇದೆ? ಅಲ್ಲಿ ತನಕ ಇದೆ. ಇನ್ನು 8ನೇ ಗುಣಸ್ಥಾನವನ್ನು ಪಾರು ಮಾಡಿದ್ರು ಅಂತಂದ್ರೆ ಇವುಗಳನ್ನೆಲ್ಲ ಕ್ಷಯ ಮಾಡಿಯೇ ಮುಂದೆ ಹೋಗ್ತಾರಲ್ಲ. ಈ ಕರ್ಮಗಳನ್ನ ಕ್ಷಯ ಮಾಡಿಕೊಂಡೇ ಮುಂದೆ ಹೋಗ್ತಾರಲ್ಲ. ಕ್ಷಯ ಮಾಡಿಕೊಂಡ್ರು, ಮುಂದೆ ಹೋದ್ರು. ಆಮೇಲೆ ಸತ್ತಾದೊಳಗೆ ಇವು ಇಲ್ಲ. ಕ್ಷಪಕ ಶ್ರೇಣಿಯನ್ನು ಹತ್ತಿದಂಥ ಮುನಿಗಳಿಗೆ ಇವು ಯಾವುವು ಹಾಸ್ಯ, ರತಿ, ಅರತಿ, ಶೋಕ ಇವು ಯಾವುವು ಇಲ್ಲ. ಇಲ್ಲೇ ನಾಶ ಆಗಿ ಹೋಗ್ತವೆ 8ನೇ ಗುಣಸ್ಥಾನದಲ್ಲಿ. ಅದಕ್ಕಾಗಿ ಈ ಗುಣಸ್ಥಾನಗಳನ್ನ ಗುರುತಿಸಿಕೊಟ್ಟಿದ್ದಾರೆ, ಯಾವ ಕರ್ಮ ಎಲ್ಲಿ ತನಕ ಅನ್ನೋದನ್ನ. ಇದಾಯ್ತು. ಇನ್ನು ವೇದ ಮುಕ್ತ ಆಗಬೇಕು ಅಂತಂದ್ರೆ ಯಾವ ಗುಣಸ್ಥಾನ ಪಾಲು ಮಾಡಬೇಕು? 9ನೇ ಗುಣಸ್ಥಾನ ಪಾಲು ಮಾಡಬೇಕು. ಕ್ಷಪಕ ಶ್ರೇಣಿಯವರಿಗೆ 9ನೇ ಗುಣಸ್ಥಾನದಲ್ಲಿನೇ ಈ ಕರ್ಮಗಳ ಕ್ಷಯ ಆಗಿ ಹೋಗ್ತದೆ. 10ನೇ ಗುಣಸ್ಥಾನದಲ್ಲಿ ಸತ್ವದಲ್ಲೂ ಇರುವುದಿಲ್ಲ, ಉದಯದಲ್ಲೂ ಇರುವುದಿಲ್ಲ, ಬಂಧ ಅಂತೂ ಇಲ್ಲವೇ ಇಲ್ಲ. ಈ ಥರದಿಂದ ಈಗ ಇವತ್ತಿನ ದಿನ ನಾವು ಕಷಾಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಜ್ಞಾನ ಮಾರ್ಗಣೆಯಲ್ಲಿ ಹೋಗೋಣ. प्रभुदेव तुम्हारे पवित्र मुख से निश्चित जो शीतल वाणी, जग जन मन के मल को धोती अतः